ಧ್ವನಿಪಟ್ಟಿಗೆ ಕ್ಯಾನ್ಸರ್ ಆದ್ರೆ ಧ್ವನಿಪಟ್ಟಿಗೆ ಫುಲ್ ತೆಗಿಬೇಕಾಗುತ್ತೆ. ನಾವು ವಾಯ್ಸ್ ಬಾಕ್ಸ್ ಅಂತ ಏನ್ ಹೇಳ್ತೀವಿ ಅಂದ್ರೆ ನಮ್ಮ ಶಬ್ದ ಪೆಟ್ಟಿಗೆ ಏನಿದೆ ಅದರಲ್ಲಿ ಬರುವಂತ ಕ್ಯಾನ್ಸರ್ಗೆ ನಾವು ಥ್ರೋಟ್ ಕ್ಯಾನ್ಸರ್ ಅಂತ ಹೇಳ್ತೇವೆ. ಒಂದು ವೈಟ್ ಪ್ಯಾಚ್ ನಮ್ಮ ಬಾಯಿಯಲ್ಲಿ ವೈಟ್ ಪ್ಯಾಚ್ ಆಗುತ್ತೆ ಫಸ್ಟ್ ಕ್ಯಾನ್ಸರ್ ಆಗೋ ಮುಂಚೆ ಕೆಲವರಿಗೆ. ನಿಮ್ಮ ವಾಯ್ಸ್ ಬಿದ್ದಿರೋದು ಒಂದ್ 3 ವಾರದಲ್ಲಿ ಸರಿ ಆಗದೆ ಇದ್ರೆ ಯು ಹ್ಯಾವ್ ಟು ಗೋ ಫಾರ್ ಕನ್ಸಲ್ಟೇಷನ್. ಈ ಹೊರಗಡೆ ನಮ್ಮ ಸ್ಕಿನ್ ಇದೆಯಲ್ಲ ಚರ್ಮ, ಅದೇ ತರ ಒಳಗಡೆ ನಾವು ಅದನ್ನ ಮ್ಯೂಕೋಸ್ ಅಂತ ಕರಿತೀವಿ. ಸರ್ಫೇಸ್, ನಿಮ್ಮ ಪಿಂಕ್ ಕಲರ್ಡ್ ಸರ್ಫೇಸ್ ಇದೆ ಒಳಗಡೆ. ಈಗ ಅದರಲ್ಲಿರುವಂತ ಸೆಲ್ಸ್ ಮಲ್ಟಿಪ್ಲೈ ಆಗೋ ಟೈಮಲ್ಲಿ ಅದು ಅಬ್ನಾರ್ಮಲ್ ಮಲ್ಟಿಪ್ಲಿಕೇಶನ್ ಆದ್ರೆ ಅದನ್ನ ನಾವು ಕ್ಯಾನ್ಸರ್ ಅಂತೀವಿ. ಇಂಡಿಯಾದಲ್ಲಿ ಸ್ವಲ್ಪ ಕಾಮನ್ ಇದೆ ಸ್ಮೋಕಿಂಗ್. ಸೌತ್ ಈಸ್ಟ್ ಏಷ್ಯನ್ ಕಂಟ್ರಿದಲ್ಲಿ ಲ್ಯಾರಿಂಜಲ್ ಕ್ಯಾನ್ಸರ್ ಇಸ್ ಒನ್ ಆಫ್ ದಿ ಮೋಸ್ಟ್ ಕಾಮನ್ ಕ್ಯಾನ್ಸರ್ಸ್. ವಾಯ್ಸ್ ಬಾಕ್ಸ್ ಅಲ್ಲಿ TB ಆದಾಗ್ಲೂ ವಾಯ್ಸ್ ಲಾಸ್ ಆಗುತ್ತೆ. ಅದೇ ಕ್ಯಾನ್ಸರಸ್ ನೇಚರ್ ಅಂದ್ರೆ ಅದನ್ನ ಈಗ ನಿಮ್ಮ ಪಕ್ಕದ ಸೈಟ್ ಅವ್ರು ನಿಮ್ ಸೈಟ್ ನ ಆಕ್ಯುಪೈ ಮಾಡ್ಕೊಂಡು ಕೂತ್ಕೊಂಡ್ರೆ ದಟ್ ಇಸ್ ಕ್ಯಾನ್ಸರಸ್ ಬೇಸಿಕಲಿ. ಮೋಸ್ಟ್ ಇಂಪಾರ್ಟೆಂಟ್ ಕಾರಣ ಸ್ಮೋಕಿಂಗ್. ಈ ಟೊಬ್ಯಾಕೋ ಏನ್ ಮಾಡುತ್ತೆ, ನಿಮ್ಮ ಸೆಲ್ಸ್ ನ DNA ಗೆ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ. ಸೊ ಡ್ಯಾಮೇಜ್ ಅಕ್ಯುಮುಲೇಟ್ ಆಗಿ ಫೈನಲಿ ಅದು ಕ್ಯಾನ್ಸರ್ ಆಗೋದಕ್ಕೆ ಅಟ್ಲೀಸ್ಟ್ ಒಂದು 20 years ಟೈಮ್ ಬೇಕಾಗುತ್ತೆ. ಇನ್ನೂ ಇಲ್ಲ ತುಂಬಾ ವಾಯ್ಸ್ ಬಾಕ್ಸ್ ಮೇಲ್ಗಡೆನೆ ಕೂತಿದೆ ಅಂದ್ರೆ ಅದು ಓಟಿಗೆ ಕರ್ಕೊಂಡೋಗಿ ಅಂದ್ರೆ ಆಪರೇಷನ್ ಥಿಯೇಟರ್ ಅಲ್ಲಿ ಅಂಡರ್ ಅನಸ್ಥಿಸಿಯಾನೆ ಅದನ್ನ ಡೈರೆಕ್ಟ್ ಆಗಿ ಕ್ಲಿಯರ್ ಮಾಡ್ಬಿಡ್ತೀವಿ. ಅವರೆಲ್ಲ ಇದು ಫುಲ್ ಬ್ಲಾಕ್ ಆಗಿ ಬ್ರೆತ್ಲೆಸ್ನೆಸ್ ಅಂದ್ರೆ ಉಸಿರಾಡೋದಕ್ಕೆ ಆಗದೆ ಇರುವಾಗ ಬರೋ ಪೇಷಂಟ್ಸು ಇದ್ದಾರೆ. ಲೇಟ್ ಮಾಡಿದ್ರೆ ಎಲ್ಲದರಲ್ಲೂ ಜೀವಕ್ಕೆ ಅಪಾಯ ಇದೆ. ಸೊ ಈಗ ಕ್ಯಾನ್ಸರ್ ಇಟ್ಸ್ ಅ ಕ್ಯೂರಬಲ್ ಡಿಸೀಸ್ ಇಫ್ ಇಟ್ ಇಸ್ ಡಯಾಗ್ನೋಸ್ಡ್ ಅರ್ಲಿ. ಡಿಲೇ ಆದ್ರೆ ಇಟ್ ಇಸ್ ಡೇಂಜರಸ್. ಜನ ಏನು ಅನ್ಕೊಂತಾರೆ ಈ ಕ್ಯಾನ್ಸರ್ ಅಂದ ತಕ್ಷಣ ಬೇರೆ ಏನೋ ಸಿಂಪ್ಟಮ್ ಬರುತ್ತೆ ಅಂತ. ಇಲ್ಲ, ಸೊ ಕ್ಯಾನ್ಸರ್ ಸಪರೇಟ್ ಆಗಿ ಸಿಂಪ್ಟಮ್ಸೇ ಇಲ್ಲ. ಕ್ಯಾನ್ಸರ್ ಯಾವ ಆರ್ಗನ್ ಇನ್ವಾಲ್ವ್ ಆಗುತ್ತೋ ಅದಕ್ಕೆ ಸಂಬಂಧಪಟ್ಟ ಸಿಂಪ್ಟಮ್ ಮಾತ್ರ ಇರುತ್ತೆ. ಸೊ ಈ ಅಲ್ಸರ್ಗಳು ಎಲ್ಲಿರುತ್ತೋ ಆ ಜಾಗದಲ್ಲಿ ಫುಡ್ ಈಗ ಪಾಸ್ ಆಗುವಾಗ ಅದು ಇರಿಟೇಟ್ ಆಗ್ಬಿಟ್ಟು ನೋವಾಗೋ ಚಾನ್ಸ್ ಇರುತ್ತೆ. ಸೊ ಅದು ನೋವು ಇನ್ ಸೆಲೆಕ್ಟೆಡ್ ಕೇಸಸ್ ಇರಬಹುದು, ಬಟ್ ನೋವೇ ಮುಖ್ಯ ಇದಲ್ವೇ ಇಲ್ಲ. ಅಂದ್ರೆ ನೋವಿಗೋಸ್ಕರ ವೇಟ್ ಮಾಡಬೇಡಿ. ಎಕ್ಸಾಕ್ಟ್ಲಿ. ಕೆಲವೊಮ್ಮೆ ನೋವಿಗೆ ವೇಟ್ ಮಾಡಿದ್ರೆ ತುಂಬಾ ಲೇಟ್ ಆಗುತ್ತೆ. ಆಫ್ಟರ್ ಟ್ರೀಟ್ಮೆಂಟ್ ಎಷ್ಟು ಹುಷಾರಾಗಿರ್ಬೇಕಾಗತ್ತೆ? ಇಂಥದ್ದೇ ಫಾಲೋ ಮಾಡಬೇಕು, ಡಾಕ್ಟರ್ ಇಂಥ ರೂಲ್ಸ್ ಹೇಳ್ತಾರೆ ಇದನ್ನೇ ಫಾಲೋ ಮಾಡಬೇಕು ಅಂತ ಇರುತ್ತೆ, ಅಥವಾ ನಾರ್ಮಲ್ ಲೈಫ್ನ ಲೀಡ್ ಮಾಡ್ಬೋದು ಆ ಥರ ಏನಾದ್ರು? ನಾವು ಟ್ರೀಟ್ಮೆಂಟ್ ಏನಕ್ಕೆ ಮಾಡ್ತೀವಿ? ಕ್ಯೂರ್ ಆಗಬೇಕು ಅನ್ನೋ ಕಾರಣಕ್ಕೆ. ನಾರ್ಮಲ್ ಲೈಫ್ ಕೊಡೋದು. ಅದು ಹೇಗೆ ಅಂದ್ರೆ ನಿಮ್ಮ ತಿನ್ನೋ ಆಹಾರ ಒಂದು ಫನಲ್ ತರ ಆಗಿ ಕೆಳಗಡೆ ನಿಮ್ಮ ಈಸೋಫೇಗಸ್ ಅಂದ್ರೆ ಫುಡ್ ಪೈಪ್ ಹೋಗ್ಬೇಕು. ಸೊ ಆ ಜಾಗದಲ್ಲಿ ಕ್ಯಾನ್ಸರ್ ಬಂದ್ರೆ ಈವನ್ 2 ಸೆಂಟಿಮೀಟರ್ 1 ಸೆಂಟಿಮೀಟರ್ ಕ್ಯಾನ್ಸರ್ ಬಂದ್ರೂ ಡಿಫಿಕಲ್ಟಿ ಇನ್ ಸ್ವಾಲೋಯಿಂಗ್ ಬರುತ್ತೆ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ಅನ್ನುವಂಥದ್ದು ಕಾಮನ್. ಈ ಕ್ಯಾನ್ಸರ್ನಲ್ಲಿ ಹಲವಾರು ವಿಧಗಳಿವೆ. ಸೊ ನಮ್ಮ ದೇಹದಲ್ಲಿ ಪ್ರತಿಯೊಂದು ಭಾಗದಲ್ಲೂ ಕೂಡ ಕ್ಯಾನ್ಸರ್ ಆಗುವಂಥ ಸಾಧ್ಯತೆ ಇದೆ. ಹೀಗಾಗಿನೇ ನಾವು ಈ ಹಿಂದಿನ ವಿಡಿಯೋಗಳಲ್ಲಿ ಹಲವಾರು ರೀತಿಯ ಕ್ಯಾನ್ಸರ್ನ ಬಗ್ಗೆ ಸಂದರ್ಶನವನ್ನು ಮಾಡಿದ್ದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಗಂಟಲಿನ ಕ್ಯಾನ್ಸರ್ ಅಂದರೆ ಥ್ರೋಟ್ ಕ್ಯಾನ್ಸರ್ ಯಾವ ಕಾರಣಕ್ಕೋಸ್ಕರ ಬರುತ್ತೆ, ಇದಕ್ಕೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಯಾವ ರೀತಿಯಾಗಿರುತ್ತೆ, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಡಾಕ್ಟರ್ ಸಂದೀಪ್ ನಾಯಕ್ ಪಿ, ಡೈರೆಕ್ಟರ್ ಡಿಪಾರ್ಟ್ಮೆಂಟ್ ಆಫ್ ಸರ್ಜಿಕಲ್ ಆನ್ಕಾಲಜಿ ಅಂಡ್ ರೋಬೋಟಿಕ್ ಅಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ, ಫೋರ್ಟಿಸ್ ಹಾಸ್ಪಿಟಲ್, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಡಾಕ್ಟರ್, ಈಗ ಗಂಟಲಿನ ಕ್ಯಾನ್ಸರ್ ಅಂದ್ರೆ ಥ್ರೋಟ್ ಕ್ಯಾನ್ಸರ್ ಅನ್ನುವಂಥದ್ದು ಹಾಗಂದ್ರೆ ಏನು? ಈಗ ಯೂಶಲಿ ಕ್ಯಾನ್ಸರ್ ಅಂತ ಹೇಳಿದ್ರೆ ಒಂದು ಅನ್ವಾಂಟೆಡ್ ಮಸಲ್ಸ್ ಬಿಲ್ಡ್ ಆಗಿರುತ್ತೆ, ಅಲ್ಲಿ ಒಂದು ರೀತಿ ಉಬ್ಬು ರೀತಿಯಲ್ಲಿ ಆಗಿರುತ್ತೆ ಅಂತ. ಆದ್ರೆ ಗಂಟಲಲ್ಲಿ ಕ್ಯಾನ್ಸರ್ ಉಂಟಾದಾಗ ಯಾವ ರೀತಿ ಚೇಂಜಸ್ ಆಗಿರುತ್ತೆ, ಹೇಗೆ ಅಂತ? ಗಂಟಲಿನ ಕ್ಯಾನ್ಸರ್ ಅಂದ ತಕ್ಷಣ ನಮಗೆ ಈ ನಾವು ವಾಯ್ಸ್ ಬಾಕ್ಸ್ ಅಂತ ಏನ್ ಹೇಳ್ತೀವಿ ಅಂದ್ರೆ ನಮ್ಮ ಶಬ್ದ ಪೆಟ್ಟಿಗೆ ಏನಿದೆ ಅದು ಅಂದ್ರೆ ಅದರಲ್ಲಿ ಬರುವಂತ ಕ್ಯಾನ್ಸರ್ಗೆ ನಾವು ಇದು ಥ್ರೋಟ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಈಗ ಅದ್ ಅಲ್ದೆ ಅದ್ರ ಮೇಲ್ಗಡೆ ಭಾಗ ಮತ್ತೆ ಅದ್ರ ಕೆಳಗಡೆ ಕೆಲವು ಭಾಗಗಳಿದೆ, ಅದನ್ನು ನಾವು ಇನ್ಕ್ಲೂಡ್ ಮಾಡ್ತೀವಿ. ಫ್ಯಾರಿಂಗ್ಸ್ ಅಂತ ಹೇಳ್ತೀವಿ, ಅಂದ್ರೆ ಅಪ್ಪರ್ ಪಾರ್ಟ್ ಆಫ್ ದಿ ವಾಯ್ಸ್ ಬಾಕ್ಸ್. ಫ್ಯಾರಿಂಗ್ಸ್ ಅದ್ರ ಕೆಳಗಡೆ ಲ್ಯಾರಿಂಗ್ಸ್ ಅಂದ್ರೆ ಅದನ್ನು ಒಂದು ವಾಯ್ಸ್ ಬಾಕ್ಸ್ ನ ಪಾರ್ಟ್, ಅಂದ್ರೆ ಮೈನ್ ವಾಯ್ಸ್ ಬಾಕ್ಸ್ ಅದ್ರ ಒಳಗಡೆ ಬರುತ್ತೆ. ಅದ್ರ ಕೆಳಗಡೆ ಇರೋದು ಹೈಪೋಫ್ಯಾರಿಂಗ್ಸ್ ಅಂತ. ಸೊ ಈ ಎಲ್ಲಾ ಭಾಗಗಳು ನಮ್ಮ ಥ್ರೋಟ್ ಕ್ಯಾನ್ಸರ್ ಅಲ್ಲಿ ನಾವು ಇನ್ಕ್ಲೂಡ್ ಮಾಡ್ತೀವಿ. ಓಕೆ, ಸೊ ಧ್ವನಿ ಪೆಟ್ಟಿಗೆ ಅದರ ಜೊತೆಗೆ ಅದರ ಸುತ್ತಮುತ್ತ ಇರುವಂತ ಪಾರ್ಟ್ಸ್ ಅಲ್ಲಿ ಬರುವಂತ ಕ್ಯಾನ್ಸರ್ ಅನ್ನ ಗಂಟಲಿನ ಕ್ಯಾನ್ಸರ್ ಅಥವಾ ಥ್ರೋಟ್ ಕ್ಯಾನ್ಸರ್ ಅಂತ ಕನ್ಸಿಡರ್ ಮಾಡ್ತೀರಾ ಅಂತ? ಈಗ ಅದು ಇಲ್ಲದೆ ನೀವು ಥೈರಾಯ್ಡ್ ಗ್ರಂಥಿ ಏನಿದೆ ಅಂದ್ರೆ ಗಂಟಲಿನ ಕೆಳಭಾಗದಲ್ಲಿ ಬರುವಂತದ್ದು
ಅದೂನು ಥ್ರೋಟ್ ಒಳಗಡೆ ಬರುತ್ತೆ. ಅದರ ಕ್ಯಾನ್ಸರ್ನ ನಾವು ಬೇಕಿದ್ರೆ ಇನ್ಕ್ಲೂಡ್ ಮಾಡಬಹುದು. ಅದ್ರ ಡಿಸ್ಕಷನ್ ನಲ್ಲಿ ಮಾಡುವಾಗೆಲ್ಲ ಥ್ರೋಟ್ ಕ್ಯಾನ್ಸರ್ ಆಗತ್ತೆ ಅದು. ಬಟ್ ನಾವು ಜನರಲಿ ಮಾತಾಡುವಾಗ ಥ್ರೋಟ್ ಕ್ಯಾನ್ಸರ್ ಇಷ್ಟು ಮಾತ್ರ ಇನ್ಕ್ಲೂಡ್ ಮಾಡೋದು. ಓಕೆ, ಸೊ ಚೇಂಜಸ್ ಯಾವ ರೀತಿಯಾಗಿ ಆಗಿರುತ್ತೆ ಆ ಥರ? ಈಗ ಕ್ಯಾನ್ಸರ್ ಉಂಟಾಗ್ತಿದೆ ಅಂದಾಗ ಹೇಗಿರುತ್ತೆ ಒಳಗಡೆ ಅಂತ? ಈಗ ನೀವು ಕ್ಯಾನ್ಸರ್ ಅಂದ ತಕ್ಷಣ ಏನಪ್ಪಾ, ಅದು ಏನ್ ಆಗತ್ತೆ ಕ್ಯಾನ್ಸರ್ ಅಲ್ಲಿ ಮೇನ್ಲಿ ನಮ್ಮ ಸರ್ಫೇಸ್ ಏನಿದೆ ಒಳಗಡೆ, ನಮ್ಮ ಈ ಹೊರಗಡೆ ನಮ್ಮ ಸ್ಕಿನ್ ಇದೆಯಲ್ಲ, ಚರ್ಮ, ಅದೇ ತರ ಒಳಗಡೆ ನಾವು ಅದನ್ನ ಮ್ಯೂಕೋಸ ಅಂತ ಕರಿತೀವಿ. ಸರ್ಫೇಸ್, ನಿಮ್ಮ ಪಿಂಕ್ ಕಲರ್ಡ್ ಸರ್ಫೇಸ್ ಏನಿದೆ ಒಳಗಡೆ, ಈಗ ಅದರಲ್ಲಿರುವಂತ ಸೆಲ್ಸ್ ಆ ಮಲ್ಟಿಪ್ಲೈ ಆಗೋ ಟೈಮಲ್ಲಿ ಅದು ಅಬ್ನಾರ್ಮಲ್ ಮಲ್ಟಿಪ್ಲಿಕೇಶನ್ ಆದ್ರೆ ಅದನ್ನ ನಾವು ಕ್ಯಾನ್ಸರ್ ಅಂತೀವಿ. ಈಗ ಕ್ಯಾನ್ಸರ್ ಆಗೋ ಮುಂಚೆ ಅದು ಪ್ಯಾಪಿಲೋಮಾ ಅಂದ್ರೆ ಜಸ್ಟ್ ಒಂದು ಸಣ್ಣ ಗಿಡದ ತರ ಈಗ ಒಂದು ದೊಡ್ಡದಾಗಿ ನಿಲ್ಬಹುದು, ಅದು ಇನಿಷಿಯಲ್ ಸ್ಟೇಜ್. ಅಥವಾ ವೈಟ್ ಪ್ಯಾಚ್ ಆಗಿ ಮಾರಬಹುದು. ಅದು ಗಂಟಲಿನಲ್ಲೂ ಹಾಗೆ ಆಗುತ್ತೆ, ಒಂದು ವೈಟ್ ಪ್ಯಾಚ್, ನಮ್ಮ ಬಾಯಿಯಲ್ಲಿ ವೈಟ್ ಪ್ಯಾಚ್ ಆಗುತ್ತೆ ಫಸ್ಟ್ ಕ್ಯಾನ್ಸರ್ ಆಗೋ ಮುಂಚೆ ಕೆಲವರಿಗೆ. ಸೊ ಅದೇ ತರ ಗಂಟಲಿನಲ್ಲೂ ವೈಟ್ ಪ್ಯಾಚ್ ಆಗ್ಬೋದು, ಅದಕ್ಕೆ ಲೂಕೋಪ್ಲೇಕಿಯಾ ಅಂತೀವಿ. ಗ್ರೀಕ್ ಅಲ್ಲಿ ಲೂಕೋ ಅಂದ್ರೆ ವೈಟ್, ಪ್ಲೇಕಿಯಾ ಅಂದ್ರೆ ಪ್ಲಾಕ್ ಅಂದ್ರೆ ಏನಂತೀವಿ, ಒಂದು ಏರಿಯಾ. ಪ್ಲಾಕ್ ಅಂತ ಇಂಗ್ಲಿಷ್ ಅಲ್ಲಿ ವರ್ಡ್ ಇದೆಯಲ್ಲ, ಯಾವ್ದೊಂದು ಈಗ ಮೆಡಲ್ಗೆ ಪ್ಲಾಕ್ ಅಂತೀವಿ. ಸೊ ಹಾಗೆ ಒಂದು ಏರಿಯಾ ವಿಚ್ ಇಸ್ ವೈಟ್ ಪ್ರದೇಶ ಅಥವಾ ಒಂದು ಪ್ಲೇಸ್ ಅಂತ ಹೇಳ್ಬೋದು. ಸೊ ವೈಟ್ ಕಲರ್ಡ್ ಏರಿಯಾ. ಸೊ ವೈಟ್ ಕಲರ್ ಏರಿಯಾ ಏನ್ ಬರುತ್ತೆ ಬಾಯಲ್ಲಾಗ್ಲಿ ಗಂಟ್ಲಲ್ಲಾಗ್ಲಿ ಅದು ಕ್ಯಾನ್ಸರ್ ಆಗಿ ಪರಿವರ್ತನೆಗೊಳ್ಬಹುದು. ಅದಕ್ಕೆ ಪ್ರೀ ಕ್ಯಾನ್ಸರಸ್ ಅಂತೀವಿ. ಅಂದ್ರೆ ಕ್ಯಾನ್ಸರಿನ ಒಂದು ಸ್ಟೆಪ್ ಹಿಂದೆ ಇರುವಂತ ಒಂದು ಸ್ಟೇಜ್ ಅದು. ಸೊ ಅದು ಗಂಟ್ಲಲ್ಲಾಗ್ಲಿ, ಫ್ಯಾರಿಂಗ್ಸ್ ಅಂದ್ರೆ ಅಪ್ಪರ್ ಪಾರ್ಟ್ ಆಫ್ ದಿ ಥ್ರೋಟ್ ಅಲ್ಲಾಗ್ಲಿ ಬಂದಾಗ ಅದು ಕನ್ವರ್ಟ್ ಆಗುತ್ತೆ ನಿಧಾನವಾಗಿ ಓವರ್ ದಿ ಇಯರ್ಸ್. ಸೊ ದಟ್ ಈಸ್ ವಾಟ್ ಇಸ್ ಕಾಲ್ಡ್ ಇದು ಪ್ರೀ ಮ್ಯಾಲಿಗ್ನೆಂಟ್ ಅಂತ. ಪ್ರೀ ಮ್ಯಾಲಿಗ್ನೆಂಟ್ ಟು ಮ್ಯಾಲಿಗ್ನೆಂಟ್ ಕನ್ವರ್ಟ್ ಆಗುತ್ತೆ. ಹಾಗೆ ಗ್ರೋತ್ ಆಗ್ತಾ ಅದು ಒಂದು ಅಲ್ಸರ್ ಆಗಿ ಮಾರುತ್ತೆ, ಅದು ಚೇಂಜ್ ಆಗುತ್ತೆ. ಚೇಂಜ್ ಆಗ್ಬಿಟ್ಟು ಅಲ್ಲಿಂದ ಮತ್ತೆ ಅದು ಫುಲ್ ಕ್ಯಾನ್ಸರ್, ಫುಲ್ ಫ್ಲೆಶ್ಡ್ ಕ್ಯಾನ್ಸರ್. ಓಕೆ ಡಾಕ್ಟರ್, ಈಗ ಈ ಗಂಟಲಿನ ಕ್ಯಾನ್ಸರ್ ನಿಮಗೆ ಹೇಳಿದ್ರಲ್ವಾ ಆ ಪಾರ್ಟ್ ಅಲ್ಲಿ ಆಗುತ್ತೆ ಆತರ ಅಂತ, ಇದು ಇಂಡಿಯಾದಲ್ಲಿ ಕಾಮನ್ ಆಗಿದೆ ಅಥವಾ ತುಂಬಾ ರೇರ್ ಆಗಿ ಬರುವಂತ ಒಂದು ಹೆಲ್ತ್ ಇಶ್ಯೂ ಅಂತ ಹೇಳ್ಬೋದಾ? ಹೇಗೆ? ಲ್ಯಾರಿಂಜಲ್ ಕ್ಯಾನ್ಸರ್ ಇಂಡಿಯಾದ ಒಂದು ಕ್ಲಾಸಿಕಲ್ ಕ್ಯಾನ್ಸರ್, ಅದು ಅಂದ್ರೆ ಥ್ರೋಟ್ ಕ್ಯಾನ್ಸರ್. ಇಂಡಿಯಾ ಮತ್ತೆ ಈ ಸ್ಮೋಕಿಂಗ್ ಪ್ರಿಡಾಮಿನೆಂಟ್ ಕಂಟ್ರೀಸ್ ಯಾವ್ದಿದೆ ಅಂದ್ರೆ ಇಂಡಿಯಾದಲ್ಲಿ ಸ್ವಲ್ಪ ಕಾಮನ್ ಇದೆ ಸ್ಮೋಕಿಂಗ್. ಸೌತ್ ಈಸ್ಟ್ ಏಷ್ಯನ್ ಕಂಟ್ರಿದಲ್ಲಿ ಲ್ಯಾರಿಂಜಲ್ ಕ್ಯಾನ್ಸರ್ ಇಸ್ ಒನ್ ಆಫ್ ದಿ ಮೋಸ್ಟ್ ಕಾಮನ್ ಕ್ಯಾನ್ಸರ್ಸ್. ಬೇರೆ ಕಂಟ್ರಿನಲ್ಲಿ ಅಷ್ಟೊಂದು ಕಾಣಿಸೋದಿಲ್ಲ ಇದು. ಸೊ ಪ್ರಿಡಾಮಿನೆಂಟ್ಲಿ ಇಟ್ ಇಸ್ ದಿಸ್ ರೀಜನ್. ಸೊ ಬೇರೆ ಕ್ಯಾನ್ಸರ್ ಕಂಪೇರ್ ಮಾಡಿದ್ರೆ ಇದು ಹೇಗೆ ಡಿಫ್ರೆಂಟ್ ಆಗಿರುತ್ತೆ ಅಂತ? ಈಗ ಬಾಡಿಯ ಪಾರ್ಟ್ ಅಲ್ಲಿ ಯಾವ ಪಾರ್ಟ್ ಅಲ್ಲೂ ಕ್ಯಾನ್ಸರ್ ಆಗಬಹುದು, ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಗಂಟ್ಲಲ್ಲಿ ಬರುವಂತ ಕ್ಯಾನ್ಸರ್ ಎಷ್ಟು ಡಿಫ್ರೆಂಟ್ ಆಗಿರುತ್ತೆ ಅಂತ? ಈಗ ಸಿಂಪ್ಟಮ್ ವೈಸ್ ನೋಡಿದ್ರೆ ಇದು ಒನ್ ಆಫ್ ದಿ ಈಸಿಯೆಸ್ಟ್ ಕ್ಯಾನ್ಸರ್ಸ್ ಟು ಡಯಾಗ್ನೋಸ್, ಎಸ್ಪೆಷಲಿ ಪ್ಯೂರ್ ಇದು ವಾಯ್ಸ್ ಬಾಕ್ಸ್ ಕ್ಯಾನ್ಸರ್ ಅಂದ್ರೆ ಪ್ಯೂರ್ ಥ್ರೋಟ್ ಕ್ಯಾನ್ಸರ್ಸ್. ಯಾಕಂದ್ರೆ ಫಸ್ಟ್ ನಿಮ್ಗೆ ಏನಾಗುತ್ತೆ, ಚೇಂಜ್ ಇನ್ ವಾಯ್ಸ್ ಬರುತ್ತೆ, ಚೇಂಜ್ ಆಫ್ ವಾಯ್ಸ್, ಧ್ವನಿಯಲ್ಲಿ ಬದಲಾವಣೆ ಆಗುತ್ತೆ. ಅಂದ್ರೆ ಹೋರ್ಸ್ನೆಸ್ ಆಫ್ ವಾಯ್ಸ್ ಅಂತೀವಿ. ಈಗ ನಿಮ್ಮ ನಾರ್ಮಲ್ ವಾಯ್ಸ್ ಏನಿದೆ ಅದು ಬೀಳುತ್ತೆ, ಬಿದ್ದ ವಾಯ್ಸ್ ಅಂತ ಏನ್ ಹೇಳ್ತೀವಲ್ಲ ಅದು. ಸೊ ಈಗ ಕೋಲ್ಡ್ ಆದ್ರೂ ವಾಯ್ಸ್ ಬೀಳುತ್ತೆ. ಸೊ ಈಗ ನೀವು ಫಸ್ಟ್ ಕ್ವಶನ್ ಅದ್ರ ನೆಕ್ಸ್ಟ್, ಈಗ ನನ್ನ ವಾಯ್ಸ್ ಬಿದ್ದಿದೆ, ನಾನೀಗ ಏನ್ ಮಾಡ್ಲಿ? ಯೂಶಲಿ ಈಗ ಕೋಲ್ಡ್ ಆದಾಗ ನೀವ್ ಹೇಳ್ದಂಗೆ ವಾಯ್ಸ್ ಹೋಗುತ್ತೆ, ಅವಾಗ ಭಯ ಆಗುತ್ತೆ. ಈಗ ಡಾಕ್ಟರ್ ಈಗ ಹೇಳಿದ್ದಾರೆ ನನ್ ವಾಯ್ಸ್ ಹೋಗಿದೆ, ಗಂಟಲಿನ ಕ್ಯಾನ್ಸರ್ ಇರ್ಬೋದಂತ. ಆ ಒಂದು ಭಯ ಇವಾಗಂತೂ ಇದ್ದೇ ಇರುತ್ತೆ, ಯಾಕಂದ್ರೆ ಯಾವಾಗ ಯಾರಿಗೆ ಯಾವ ಕಾಯಿಲೆ ಬರುತ್ತೆ ಅಂತ ಪ್ರೆಡಿಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಟೈಮ್ ಡ್ಯೂರೇಷನ್. ಈಗ ನಿಮಗೆ ಕೋಲ್ಡ್ ಆದ್ರೆ ಏನಾಗುತ್ತೆ, 1 ವಾರ ಇರಬಹುದಾ, ಅದಕ್ಕಿಂತ ಜಾಸ್ತಿ ಇರೋದಿಲ್ಲ. ವಾಯ್ಸ್ ರೆಸ್ಟ್ ಕೊಟ್ಟ ತಕ್ಷಣ ಅದು ಇಂಪ್ರೂವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ? ಯು ಮೇ ಲೂಸ್ ಯುವರ್ ವಾಯ್ಸ್ ಮೇನ್ 10 ದಿನ ಹೋಗ್ಬೋದಾ, 15 ದಿನ ಹೋಗ್ಬೋದಾ. ಸೊ ಜನರಲಿ ರೂಲ್ಸ್ ಏನಪ್ಪಾ ಅಂದ್ರೆ, ನಿಮ್ಮ ವಾಯ್ಸ್ ಬಿದ್ದಿರೋದು 3 ವಾರದಲ್ಲಿ ಸರಿ ಆಗದೆ ಇದ್ರೆ ಯು ಹ್ಯಾವ್ ಟು ಗೋ ಫಾರ್ ಎ ಕನ್ಸಲ್ಟೇಷನ್. 3 weeks ಕಂಟಿನ್ಯೂಸ್ಲಿ 3 ವಾರ ಇತ್ತು ಅಂತ ಹೇಳಿದ್ರೆ ಹೋಗ್ಬೇಕಾಗತ್ತೆ ಅಂತ. ಇಂಪ್ರೂವ್ ಆಗದೆ ಇದ್ರೆ ಈಗ ನೀವು 1 ವಾರದಲ್ಲಿ ಸರಿ ಆಯ್ತು, ಇಂಪ್ರೂವ್ ಆಗಕ್ ಸ್ಟಾರ್ಟ್ ಆಗಿದೆ, ಇಟ್ ಇಸ್ ಟೇಕಿಂಗ್ ಅನದರ್ ವೀಕ್, 1 month, ಯು ಕ್ಯಾನ್ ಲೀವ್ ಇಟ್. ಬಟ್ ಇಂಪ್ರೂವ್ ಆಗದೇನೆ ಹಾಗೇ ಇದೆ, ಅವಾಗ ಯು ಹ್ಯಾವ್ ಟು ಥಿಂಕ್. ಅಥವಾ ವರ್ಸನ್ ಆಗ್ತಾ ಇದೆ, ಇನ್ನೂ ಕೆಟ್ಟದಾಗ್ತಾ ಇದೆ, ಸೊ ಯು ಹ್ಯಾವ್ ಟು ಥಿಂಕ್ ಆಫ್ ಇಟ್. ಯು ಹ್ಯಾವ್ ಟು ಗೋ ಫಾರ್ ಎಕ್ಸಾಮಿನೇಷನ್. ಕ್ಯಾನ್ಸರ್ ಅಲ್ಲದೆ ಇರಬಹುದು, ಇಟ್ಸ್ ನಾಟ್ ದಟ್ ಇಟ್ ಇಸ್ 100% ಕ್ಯಾನ್ಸರ್. ಬೇರೆ ಏನಾದ್ರೂ ಕಾರಣ ಇರಬಹುದು.
ಆ ಕಾರಣನೂ ಇಂಪಾರ್ಟೆಂಟ್, ಯಾಕೆಂದ್ರೆ ಅದು ಏನಕ್ಕಿದೆ ಆ ತರ ಅದು ಹೋಗಿ ನೋಡ್ಬೇಕು. ಫಾರ್ ಎಕ್ಸಾಂಪಲ್ ಲ್ಯಾರಿಂಜಲ್ TB ಅಂತೀವಿ, ವಾಯ್ಸ್ ಬಾಕ್ಸ್ ಅಲ್ಲಿ TB ಆದಾಗ್ಲೂ ವಾಯ್ಸ್ ಲಾಸ್ ಆಗುತ್ತೆ. ಓಕೆ, ಸೊ ಕಾರಣಗಳು ಬೇರೆ ಬೇರೆ ಇರುತ್ತೆ, ಬೇರೆ ಕಾರಣ ಇದೆ. ಹಾಗೇನೆ ಸುಮ್ನೆ ನಿಮ್ಮ ವೋಕಲ್ ಕಾರ್ಡ್ ಪ್ಯಾರಲಿಸಿಸ್ ಅಂತೀವಿ, ಅಂದ್ರೆ ಈ ನಮ್ಮ ನರ ಇರುತ್ತಲ್ಲ ಅದಕ್ಕೆ ವೈರಸ್ ಇನ್ಫೆಕ್ಷನ್ ಆದ್ರೆ ಅದು ಸುಮ್ನೆ ಫಂಕ್ಷನ್ ನಿಲ್ಲಿಸ್ಬಿಡುತ್ತೆ, ಅದು ಅವಾಗ್ಲೂ ವಾಯ್ಸ್ ಹೊರಟೋಗುತ್ತೆ. ಸೊ ಕಾರಣ ಹಲವಾರಿದೆ, ಬಟ್ ನಿಮ್ಮ ಕೆಲಸ ಏನಪ್ಪಾ ಅಂದ್ರೆ ಈ ವಾಯ್ಸ್ ಲಾಸ್ ನಿಮ್ಗೆ 3 ವಾರಕ್ಕೆ ವಾಯ್ಸೇ ಸರಿಯಾಗಿ ಬರ್ತಾ ಇಲ್ಲ, ವರ್ಸನಿಂಗ್ ಆಗ್ತಾ ಇದೆ ಅಂದಾಗ ಇಮಿಡಿಯೇಟ್ ಆಗಿ ಹೋಗ್ಬಿಟ್ಟು ಇನ್ವೆಸ್ಟಿಗೇಟ್ ಮಾಡಬೇಕು. ಓಕೆ, ಬೇರೆ ಯಾವ್ದೆಲ್ಲ ಲಕ್ಷಣ ಇರುತ್ತೆ ಡಾಕ್ಟರ್? ಈಗ ಗಂಟಲಿನ ಕ್ಯಾನ್ಸರ್ ಇತ್ತು ಅಂದಾಗ ಅದು ಒಂದೇ ಲಕ್ಷಣ ಆಗಿರುತ್ತಾ? ಈಗ ನಾನೀಗ ಹೇಳಿದ್ದು ಮೇನ್ ಆಗಿ ಈ ಥ್ರೋಟ್ ಅಂದ್ರೆ ನಮ್ಮ ವಾಯ್ಸ್ ಬಾಕ್ಸ್ ಕ್ಯಾನ್ಸರ್ ಬಗ್ಗೆ ನಾನು ಮಾತಾಡಿದೆ. ಈಗ ನಾವು ಮಾತಾಡಿಲ್ದೇ ಇರೋದೇನಪ್ಪಾ ಅಂದ್ರೆ ಅದ್ರ ಮೇಲ್ಗಡೆ ಮತ್ತೆ ಅದ್ರ ಕೆಳಗಡೆ ಪಾರ್ಟ್, ಹೌದು ಅಲ್ವಾ? ಸೊ ಈಗ ಅದ್ರ ಮೇಲ್ಗಡೆ ಭಾಗ ಅಂದಾಗ ನಮಗೆ ಬರೋದು ಈ ಫ್ಯಾರಿಂಗ್ಸ್ ಅಂತ ಇದೆ, ಅಂದ್ರೆ ಅಪ್ಪರ್ ಪಾರ್ಟ್, ಅಂದ್ರೆ ನಮ್ದು ಗಂಟಲಿಂದ ನಾವು ನುಂಗಿದ ತಕ್ಷಣ ಹಿಂದೆ ಹೋಗಿ ಎಲ್ಲಿ ಆಹಾರ ಹೋಗುತ್ತೋ ಆ ಭಾಗ, ಅಂದ್ರೆ ಬ್ಯಾಕ್ ಆಫ್ ದಿ ಥ್ರೋಟ್, ಬ್ಯಾಕ್ ಆಫ್ ದಿ ಟಂಗ್, ಆ ಭಾಗ ಎಲ್ಲ. ಸೊ ಅಲ್ಲೆಲ್ಲ ನಮಗೆ 2 ಸಿಂಪ್ಟಮ್ ಅಂದ್ರೆ 3 ಟೈಪ್ ಸಿಂಪ್ಟಮ್ ಬರ್ಬೋದು ಈಗ, ರಿಲೇಟೆಡ್ ಟು 3 ಥಿಂಗ್ಸ್. ಒಂದು ಸ್ವಾಲೋಯಿಂಗ್, ಬಿಕಾಸ್ ಅಲ್ಲಿಂದ ಆಹಾರ ಹೋಗ್ಬೇಕು, ಸೊ ಸ್ವಾಲೋಯಿಂಗ್ ಡಿಫಿಕಲ್ಟೀಸ್ ಬರ್ಬೋದು, ನುಂಗೋದಕ್ಕೆ ಕಷ್ಟ ಆಗ್ತಾ ಇದೆ, ಹೌದು, ಆಹಾರ ಒಳಗಡೆ ಹೋಗ್ತಾ ಇಲ್ಲ, ತುಂಬಾ ನೀರು ಕುಡಿಬೇಕು, ಆಹಾರ ತಿನ್ನೋವಾಗ ನೀರು ಕುಡಿದ್ರೆ ಮಾತ್ರ ಹಿಂದೆ ಹೋಗುತ್ತೆ. ಸೆಕೆಂಡ್ ಇಶ್ಯೂ ಬರೋದು ವಾಯ್ಸಿನ ಟೋನ್ ಚೇಂಜ್ ಆಗುತ್ತೆ. ಈಗ ನಿಮ್ ನಾರ್ಮಲ್ ವಾಯ್ಸ್ ಈ ತರ ಇದೆ, ಬಟ್ ನೀವು ಬಾಯಲ್ಲಿ ಏನಾದ್ರು ಒಂದು ಇಟ್ಕೊಂಡು ಮಾತಾಡಿದ್ರೆ ಹೇಗಿರುತ್ತೆ ವಾಯ್ಸ್? ಹೌದು, ಚೇಂಜಸ್ ಇದ್ದೇ ಇರುತ್ತೆ. ಸೊ ಆ ತರ ಚೇಂಜ್ ಆಫ್ ವಾಯ್ಸ್ ಅದು ತುಂಬಾ ಇಂಪಾರ್ಟೆಂಟ್. ಇದು ಏನೋ ಸ್ವಲ್ಪ ವಾಯ್ಸ್ ಚೇಂಜ್ ಆಗ್ತದೆ, ಏನೋ ಒಂಥರ ಅಂದ್ರೆ ಟೋನ್ ಆಫ್ ದಿ ವಾಯ್ಸ್ ಚೇಂಜ್ ಆಗುತ್ತೆ. ಸೊ ಅದೊಂದು ಇಂಪಾರ್ಟೆಂಟ್. 3ನೇದು ಬ್ರೀದಿಂಗ್ ಡಿಫಿಕಲ್ಟೀಸ್, ಉಸಿರಾಡೋದಕ್ಕೆ ಕಷ್ಟ ಆಗುತ್ತೆ, ಅದು 3ನೇದು. ಇವಿಷ್ಟೇ 3 ಇದಿರೋದು, ಇದ್ರಲ್ಲಿ ಫಂಕ್ಷನ್ಸ್ ಇರೋದೇ 3. ಇಲ್ಲಿ ಮಾತಾಡ್ತೀರಾ, ಆಹಾರ ತಿಂತೀರಾ, ಉಸಿರಾಡ್ತೀರಾ, ಇದು 3 ನಿಮಗೆ ಎಫೆಕ್ಟ್ ಆಗೋದು ಈ ಜಾಗದಲ್ಲಿ, ರೈಟ್? ಸೊ ಇದು 3ರದ ಚೇಂಜಸ್ ಏನಿದೆಯೋ ಅದೇ ನಮಗೆ ಮುಖ್ಯ ಇದರಲ್ಲಿ. ಸೊ ಇದು 3ರಲ್ಲಿ ಯಾವುದೇ ತರದ ಚೇಂಜಸ್ ಇದ್ದು ಅದು ನಿಮಗೆ 3 ವಾರಕ್ಕಿಂತ ಜಾಸ್ತಿ ಇದ್ರೆ ಯು ಹ್ಯಾವ್ ಟು ಇನ್ವೆಸ್ಟಿಗೇಟ್. ಸೊ ಡಾಕ್ಟರ್ ಹತ್ರ ಹೋಗ್ಲೇಬೇಕಾಗುತ್ತೆ ಅಂತ. ಈಗ ನೀವು ಉಸಿರಾಟದ ಸಮಸ್ಯೆ ಬರುತ್ತೆ ಅಂತ ಹೇಳಿದ್ರಲ್ವ ಡಾಕ್ಟರ್, ಯೂಶಲಿ ಈ ತರ ಬ್ರೀದಿಂಗ್ ಪ್ರಾಬ್ಲಮ್ ಬಂತು ಅಂದಾಗ ಜನರಲ್ ಆಗಿ ಅನ್ಕೋತಾರೆ ಮೇ ಬಿ ಲಂಗ್ಸ್ ಅಲ್ಲಿ ಪ್ರಾಬ್ಲಮ್ ಇರ್ಬೋದು ಅಂತ. ಸೊ ಅದು ಗಂಟ್ಲಲ್ಲಿ ಈ ತರ ಪ್ರಾಬ್ಲಮ್ ಆಗಿದೆ ಅನ್ನೋದು ತುಂಬಾ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ, ಈವನ್ ನನ್ನನ್ನು ಸೇರಿಸಿ ನೀವು ಹೇಳಿದ್ಮೇಲೆನೆ ಗೊತ್ತಾಗಿದ್ದು. ಸೊ ಅದು ಹೇಗೆ ಕನೆಕ್ಷನ್ಸ್ ಇರುತ್ತೆ ಆ ತರ ಅಂತ? ಇದು ಕೆಲವೊಮ್ಮೆ ಡಾಕ್ಟರ್ಸ್ಗೂ ಗೊತ್ತಾಗಲ್ಲ. ಸೊ ಐ ಫೇಸ್ ದಿಸ್ ಸಿಚುವೇಶನ್ ಮೆನಿ ಟೈಮ್ಸ್. ಯಾಕಂದ್ರೆ ಅದು ಕೆಲವೊಮ್ಮೆ ತುಂಬಾ ಪೇಷಂಟ್ಸ್ಗೆ ಆಸ್ತಮಾ ಅಂತ ಟ್ರೀಟ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಆಮೇಲೆ ಗೊತ್ತಾಗುತ್ತೆ ಪ್ರಾಬ್ಲಮ್ ಇಸ್ ಸಮ್ವೇರ್ ಎಲ್ಸ್ ಅಂತ. ಓಕೆ, ಸೊ ಸಮ್ಟೈಮ್ಸ್ ಅದು ಆ ತರ ಇರುತ್ತೆ ಸಿಚುವೇಶನ್ಸ್ ಅಂತ. ಡಾಕ್ಟರ್, ಈಗ ಗಂಟಲಿನ ಕ್ಯಾನ್ಸರ್ ಸ್ಟಾರ್ಟ್ ಆಗ್ತಾ ಇದೆ ಅಂದಾಗ ಅಥವಾ ಧ್ವನಿ ಪೆಟ್ಟಿಗೆಯಲ್ಲಿ ಚೇಂಜಸ್ ಆಗುತ್ತೆ ಅಂತ ಹೇಳಿದ್ರಲ್ವಾ, ಸೊ ಸಿಂಪ್ಟಮ್ಸ್ ಅಲ್ಲಿ ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ಚೇಂಜಸ್ ಇರುತ್ತಾ ಹೇಗೆ ಅಂತ? ಈಗ ಯಾಕಂದ್ರೆ ಎಲ್ಲಾ ಕ್ಯಾನ್ಸರ್ ಅಲ್ಲೂ ಕೂಡ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಒಂದು ಸಿಂಪ್ಟಮ್ ಇರುತ್ತೆ, ಹೋಗ್ತಾ ಹೋಗ್ತಾ ಅಡ್ವಾನ್ಸ್ ಸ್ಟೇಜ್ಗೆ ಸಿಂಪ್ಟಮ್ಸ್ ವೇರಿ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಇದ್ರಲ್ಲಿ ಯಾವ ರೀತಿಯಾಗಿರುತ್ತೆ ಅಂತ? ಈಗ ಈ ಸಿಂಪ್ಟಮ್ಸ್ ಅನ್ನೋದು ಈ ಥ್ರೋಟ್ ಕ್ಯಾನ್ಸರ್ಸ್ ಅಲ್ಲಿ ಲೊಕೇಶನ್ ಮೇಲೆ ಡಿಪೆಂಡ್ ಆಗುತ್ತೆ, ಪ್ಯೂರ್ಲಿ ಆನ್ ದಿ ಲೊಕೇಶನ್. ಈಗ ಲ್ಯಾರಿಂಗ್ಸ್ ಅಂದ್ರೆ ವಾಯ್ಸ್ ಬಾಕ್ಸ್ ಕ್ಯಾನ್ಸರ್ ಅಲ್ಲಿ ಫಸ್ಟ್ ಸಿಂಪ್ಟಮ್ ಬರೋದೇ ಚೇಂಜ್ ಇನ್ ವಾಯ್ಸ್. ಅಂದ್ರೆ ಹೋರ್ಸ್ನೆಸ್, ಚೂರ್ ಏನೋ ಚೇಂಜ್ ಆಯ್ತು, ನನ್ನ ವಾಯ್ಸ್ ಸರಿ ಆಗ್ತಾ ಇಲ್ಲ, ಅದೇ ಫಸ್ಟ್ ಸಿಂಪ್ಟಮ್. ಸೊ ಅದು ತುಂಬಾ ಅರ್ಲಿ ಸ್ಟೇಜ್ ಅಲ್ಲೇ ಬಂದ್ಬಿಡತ್ತೆ. ಈವನ್ ಲೂಕೋಪ್ಲೇಕಿಯಾ ಅಂತ ನಾನು ಏನ್ ಹೇಳಿದೆ ಅಂದ್ರೆ ಬಿಫೋರ್ ಕ್ಯಾನ್ಸರ್, ಸ್ಟಾರ್ಟಿಂಗ್ ಆಫ್ ಕ್ಯಾನ್ಸರ್, ಅವಾಗ್ಲೂ ಬರ್ಬೋದು ಅದು. ಓಕೆ, ಸೊ ಸೂಚನೆ ಸಿಗುತ್ತೆ ಮುಂಚೆನೆ, ಮೋಸ್ಟ್ ಆಫ್ ದಿ ಟೈಮ್ ಸಿಗುತ್ತೆ. ಯಾಕಂದ್ರೆ ಕೆಲವೊಂದು ಕ್ಯಾನ್ಸರ್ ಅಲ್ಲಿ ಸಿಗೋದಿಲ್ಲ, ಅದೊಂದು ಡ್ರಾಬ್ಯಾಕ್ ಆಗಿರುತ್ತೆ. ಹಾಗಾಗಿ ಇದ್ರಲ್ಲಿ ಸಿಗುತ್ತೆ, ಆದ್ರೆ ಫೈಂಡ್ ಔಟ್ ಮಾಡ್ಬೇಕು. ಅದ್ರ ಏನಾಗುತ್ತೆ, ಜನ ಅಯ್ಯೋ ಇಷ್ಟೇ ತಾನೇ ಸರಿಯಾಗತ್ತೆ, ಕೋಲ್ಡ್ ಆಗಿರ್ಬೇಕು ಸರಿಯಾಗತ್ತೆ ಅಂತ ಕಷಾಯ ಕುಡಿತಾರೆ, ಸುಮ್ನೆ ಕೂತ್ಕೋತಾರೆ. ಸೊ ಅದು ಏನಾಗುತ್ತೆ, ಗ್ರೋತ್ ಆಗ್ತಾ ಆಗ್ತಾ ಫುಲ್ ವಾಯ್ಸ್ ಲಾಸ್ ಆಗುತ್ತೆ, ವೋಕಲ್ ಕಾರ್ಡ್ ಮೂವ್ಮೆಂಟೇ ಇರೋದಿಲ್ಲ, ಫುಲ್ ವಾಯ್ಸ್ ಲಾಸ್ ಆಗುತ್ತೆ. ಹಾಗೆ ಹೋಗ್ತಾ ಹೋಗ್ತಾ ಫುಲ್ ಅವ್ರಿಗೆ ಥ್ರೋಟೇ ಕಂಪ್ಲೀಟ್ ಇದಾಗ್ಬಿಟ್ಟು ಬ್ರೀದಿಂಗ್ ಡಿಫಿಕಲ್ಟೀಸ್ ಬರುತ್ತೆ. ಓಕೆ, ಸೊ 1-to-1 ಕನೆಕ್ಷನ್ ಇರುತ್ತೆ ಅಲ್ಲಿ. ಸೊ ಆ ಸಿಚುವೇಶನ್ ರೀಚ್ ಆಗುತ್ತೆ ಕೆಲವರಿಗೆ. ಅಂದ್ರೆ
ಅಬ್ಸಲ್ಯೂಟ್ಲಿ ಏನು ಮಾಡ್ದೇನೆ, ಅಂದ್ರೆ ಅವ್ರು ಏನು ಟ್ರೀಟ್ಮೆಂಟ್ ತಗೊಳ್ದೆ, ಏನು ಅದ್ರ ಬಗ್ಗೆ ಏನು ಇನ್ವೆಸ್ಟಿಗೇಷನ್ ಮಾಡದೇ ಇದ್ರೆ ದಟ್ ಇಸ್ ಅ ಪ್ರಾಬ್ಲಮ್. ಹಾಗೇನೆ ಈಗ ಅಪ್ಪರ್ ಪಾರ್ಟ್ ಅದರದ್ದೇ ಜಸ್ಟ್ 1 ಸೆಂಟಿಮೀಟರ್ ಆಚೆ ಹೋದ್ರೆ ನಾವು PFS ಅಂತೀವಿ, ಅಂದ್ರೆ ಪೈರಿಫಾರ್ಮ್ ಫೋಸಾ ಅಂತ ಒಂದು ಏರಿಯಾ ಇದೆ. ಅದ್ ಹೇಗೆ ಅಂದ್ರೆ ನಿಮ್ಮ ತಿನ್ನೋ ಆಹಾರ ಒಂದು ಫನಲ್ ತರ ಆಗಿ ಕೆಳಗಡೆ ನಿಮ್ಮ ಈಸೋಫೇಗಸ್ ಅಂದ್ರೆ ಫುಡ್ ಪೈಪ್ ಹೋಗ್ಬೇಕು. ಸೊ ಆ ಜಾಗದಲ್ಲಿ ಕ್ಯಾನ್ಸರ್ ಬಂದ್ರೆ ಈವನ್ 2 ಸೆಂಟಿಮೀಟರ್ 1 ಸೆಂಟಿಮೀಟರ್ ಕ್ಯಾನ್ಸರ್ ಬಂದ್ರು ಡಿಫಿಕಲ್ಟಿ ಇನ್ ಸ್ವಾಲೋಯಿಂಗ್ ಬರುತ್ತೆ. ಅಂದ್ರೆ ಅಲ್ಲಿ ನುಂಗೋದಕ್ಕೆ ಕಷ್ಟ ಆಗುತ್ತೆ, ಯಾಕಂದ್ರೆ ಬ್ಲಾಕ್ ಮಾಡುತ್ತಲ್ಲ, ಪಾರ್ಟ್ಲಿ ಬ್ಲಾಕ್ ಮಾಡುತ್ತೆ. ಅದು ಬ್ಲಾಕ್ ಮಾಡಿದ ತಕ್ಷಣ ಅಲ್ಲಿ ನುಂಗೋದಕ್ಕೆ ಆಗೋದಿಲ್ಲ. ಸೊ ಅವಾಗ ಪೇಷಂಟ್ಸ್ ಬರೋದೇ ಇಲ್ಲ, ನನಗೆ ಫಸ್ಟ್ ನುಂಗೋದಕ್ಕೆ ಆಗ್ತಾ ಇರ್ಲಿಲ್ಲ, ಆಮೇಲೆ ಎಲ್ಲ ಶುರುವಾಯ್ತು ಅಂತ. ಇನ್ನೊಂದು ಈ ಜಾಗದಲ್ಲಿ ಏನಪ್ಪಾ ಅಂದ್ರೆ ಇದೆಲ್ಲ 1 ಸೆಂಟಿಮೀಟರ್ 1/2 ಸೆಂಟಿಮೀಟರ್ ಗ್ಯಾಪ್ ಅಲ್ಲಿ ಇರುವಂತ ಸ್ಪೇಸ್. ಇದು ಗಂಟ್ಲು ಎಷ್ಟಿದೆ ಸ್ಪೇಸ್, ಇಷ್ಟೇ ಇರೋದು ಟೋಟಲ್. ಸೊ ಈ ಆ ಗಂಟ್ಲಲ್ಲಿ ಎಲ್ಲಾ ಪಾರ್ಟ್ಸ್ ಗಳು 1/2 ಸೆಂಟಿಮೀಟರ್ 1 ಸೆಂಟಿಮೀಟರ್ ಗ್ಯಾಪ್ ಅಲ್ಲೇ ಇರೋದು. ಸೊ ಈ ಫೈನಲಿ ಏನಾಗತ್ತಪ್ಪ, ಈ ಒಂದು ಏರಿಯಾದು ಕ್ಯಾನ್ಸರ್ ಏನಿದೆ ಅದು ಇನ್ನೊಂದು ಏರಿಯಾಗೆ ಹೀಗೆ ಎನ್ಕ್ರೋಚ್ ಮಾಡ್ಕೊಳತ್ತೆ. ಎನ್ಕ್ರೋಚ್ ಮಾಡಿ ಸೊ ಕೆಲವೊಮ್ಮೆ ಈ ಲ್ಯಾರಿಂಗ್ಸ್ ಕ್ಯಾನ್ಸರ್ ಅಂದ್ರೆ ವಾಯ್ಸ್ ಬಾಕ್ಸ್ ಧ್ವನಿ ಪೆಟ್ಟಿಗೆ ಕ್ಯಾನ್ಸರ್ ಹೋಗ್ಬಿಟ್ಟು ಈ ಕಡೆ ಹೋದಾಗ ಅವ್ರ ಫಸ್ಟ್ ಸಿಂಪ್ಟಮ್ ಬ್ಲಾಕೇಜ್ ಆಫ್ ಇದು ಫುಡ್ ಪೈಪ್ ಬಂದ್ಬಿಡುತ್ತೆ. ಸೊ ಈ ತರ ವೇರಿಯಸ್ ಸಿಂಪ್ಟಮ್ ಅಲ್ಲಿ ಬರ್ಬೋದು, ಒಂದೇ ತರ ಬರ್ಬೇಕು ಅಂತ ಇಲ್ಲ ಈ ಥ್ರೋಟ್ ಕ್ಯಾನ್ಸರ್ ಪೇಷಂಟ್. ಸೊ ಧ್ವನಿ ಪೆಟ್ಟಿಗೆಗೆ ಎಫೆಕ್ಟ್ ಆಯ್ತು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ವಾಯ್ಸ್ ಅಲ್ಲಿ ಚೇಂಜಸ್ ಆಗುತ್ತೆ. ಇಲ್ಲ ಅಂದ್ರೆ ಬೇರೆ ಪ್ಲೇಸಸ್ ಅಲ್ಲ ಆಯ್ತು ಅಂದಾಗ ನುಂಗೋದಕ್ಕೆ ಕಷ್ಟ ಆಗ್ಬಹುದು. ಸೊ ನೀವ್ ಆಗ್ಲೇ ಹೇಳ್ದಾಗ ಯಾವ ಜಾಗದಲ್ಲಿ ಆಗಿದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದ್ರ ಮೇಲೆ ಸಿಂಪ್ಟಮ್ಸ್ ಕೂಡ ವೇರಿ ಆಗ್ತಾ ಹೋಗುತ್ತೆ ಅಂತ. ಈಗ ಅಲ್ಲಿಂದ ಅಲ್ಲಿಗೆ ಸ್ಪ್ರೆಡ್ ಆಗುತ್ತಾ ಸರ್? ಅಲ್ಲಿಂದ ಅಲ್ಲಿಗೆ ಅಂದ್ರೆ ಡೈರೆಕ್ಟ್ ಸ್ಪ್ರೆಡ್ ಆಗುತ್ತೆ, ಹೇಳಿದ್ನಲ್ಲ. ಆಬ್ವಿಯಸ್ಲಿ ಅಷ್ಟು ಹತ್ರ ಇದೆ ಅಂದಾಗ ಒಂದು ಡೌಟ್ ಬರುತ್ತೆ, ಸ್ಪ್ರೆಡ್ ಆಗುತ್ತಾ ಅಂತ. ಸ್ಪ್ರೆಡ್ ಅಂದ್ರೆ ಡೈರೆಕ್ಟ್ ಎನ್ಕ್ರೋಚ್ಮೆಂಟ್. ಈಗ ನಿಮ್ ಪಕ್ಕದ ಮನೆಯವ್ರ ಸೈಟ್ ಅವರು ನಿಮ್ಮ 1 ಫೀಟ್ ಏರಿಯಾ ನಿಮ್ ಸೈಟ್ ಇಂದ ತಕೊಂಡ್ ಬಿಲ್ಡಿಂಗ್ ಕಟ್ಟದಂಗೆ, ಸೊ ಅದನ್ನು ಎನ್ಕ್ರೋಚ್ ಮಾಡ್ಕೊಂಡು ಹೋಗುತ್ತೆ. ಸೊ ದಟ್ ಇಸ್ ದ ನೇಚರ್ ಆಫ್ ಕ್ಯಾನ್ಸರ್. ಕ್ಯಾನ್ಸರ್ ಪ್ರಾಬ್ಲಮ್ ಏನು, ಇಟ್ ಇಸ್ ಬೇಸಿಕಲಿ ಅದ್ ಹೇಗಪ್ಪ ಅಂದ್ರೆ ಅದ್ರ ಏನಿದೆ ರೆಸ್ಪಾನ್ಸಿಬಿಲಿಟಿ ಅದಲ್ಲ, ಅದ್ ಮಾಡೋದೇ ಇಲ್ಲ. ಅದು ಬೇರೆಯವ್ರಿಗೆ ಹಾಳು ಮಾಡೋದಕ್ಕೆ ಹೋಗುತ್ತೆ, ಅಂದ್ರೆ ಪಕ್ಕದ ಏರಿಯಾನ ಆಕ್ಯುಪೈ ಮಾಡುತ್ತೆ, ಎಲ್ಲೋ ಸ್ಪ್ರೆಡ್ ಆಗುತ್ತೆ. ದಟ್ ಈಸ್ ಕ್ಯಾನ್ಸರ್. ಹಾಗೆ ಸೊ ಅದೇ ಕ್ಯಾನ್ಸರಸ್ ನೇಚರ್ ಅಂದ್ರೆ ಅದನ್ನ. ಈಗ ನಿಮ್ ಪಕ್ಕದ ಸೈಟ್ ಅವ್ರು ನಿಮ್ ಸೈಟ್ ನ ಆಕ್ಯುಪೈ ಮಾಡ್ಕೊಂಡು ಕೂತ್ಕೊಂಡ್ರೆ ದಟ್ ಇಸ್ ಕ್ಯಾನ್ಸರಸ್ ಬೇಸಿಕಲಿ. ಓಕೆ, ಸೊ ಸ್ಪ್ರೆಡ್ ಆಗುತ್ತೆ. ಕಾರಣಗಳು ಏನೆಲ್ಲ ಇರುತ್ತೆ ಸರ್ ಇದಕ್ಕೆ? ಥ್ರೋಟ್ ಕ್ಯಾನ್ಸರ್ ಹೌದು, ಮೋಸ್ಟ್ ಇಂಪಾರ್ಟೆಂಟ್ ಕಾರಣ ಸ್ಮೋಕಿಂಗ್ ಏನೆ, ಟೊಬ್ಯಾಕೊ. ನಿಯರ್ಲಿ 80% ಈಸ್ ಟೊಬ್ಯಾಕೊ. ಅದಲ್ಲದೆ ಈಗ ಅಪ್ಪರ್ ಪಾರ್ಟ್ ಆಫ್ ದಿ ಇದು ದರ್ ಆರ್ ಸಮ್ ಅದರ್ ಇದೆಲ್ಲ HPV ವೈರಸ್ ಅಂತೀವಿ, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್, ಅದ್ರ ಇನ್ಫೆಕ್ಷನ್ ಅಲ್ಲೂ ಬರುತ್ತೆ. ಬಟ್ ಬೈ ಫಾರ್ ಒಂದು ಕಾರಣ ಏನಪ್ಪಾ ಅಂದ್ರೆ ಇದೇನೆ, ಸ್ಮೋಕಿಂಗ್ ಟೊಬ್ಯಾಕೊ. ಸೊ ಹೆಚ್ಚಾಗಿ ಸ್ಮೋಕಿಂಗ್ ಮಾಡೋದ್ರಿಂದಾನೇ ಬರುತ್ತೆ. ಆದ್ರೆ ನೀವು ಈಗ ಹೇಳಿದ್ಮೇಲೆ ಡೌಟ್ ಆಬ್ವಿಯಸ್ಲಿ ಬರುತ್ತೆ, ಸ್ಮೋಕಿಂಗ್ ಮಾಡದೇ ಇದ್ರು ಬರಲ್ವಾ, ಸ್ಮೋಕಿಂಗ್ ಮಾಡದೇ ಇರೋಲ್ಲಿ ಇದುವರೆಗೂ ಗಂಟಲಿನ ಕ್ಯಾನ್ಸರ್ ಬಂದೇ ಇಲ್ವಾ ಅನ್ನೋ ಒಂದು ಡೌಟ್ ಬರುತ್ತೆ. ಹೇಗೆ ಸರ್? ಬರುತ್ತೆ. ಏನಾಗುತ್ತೆ, ಅಗೇನ್ ಸೇಮ್ ಇಶ್ಯೂ. ಅಂದ್ರೆ ಆಸ್ ಯು ಗೆಟ್ ಓಲ್ಡರ್, ಅಂದ್ರೆ ವಯಸ್ಸು ಆಗ್ತಾ ಆಗ್ತಾ ಕ್ಯಾನ್ಸರ್ ಬರೋ ರಿಸ್ಕ್ ಯಾವಾಗ್ಲೂ ಜಾಸ್ತಿ ಆಗುತ್ತೆ. ಬಟ್ ಅದೇ ಕಂಪೇರ್ ಟು ಬೇರೆ ಕ್ಯಾನ್ಸರ್, ಈಗ ಬೇರೆ ಬೇರೆ ಕ್ಯಾನ್ಸರ್ ಅಲ್ಲಿ ನಿಮ್ಗೆ ರಿಸ್ಕ್ ಫ್ಯಾಕ್ಟರ್ಗಳು ಬೇರೆ ಬೇರೆ ಇರುತ್ತೆ. ಬಟ್ ನೀವು ಥ್ರೋಟ್ ಕ್ಯಾನ್ಸರ್ ಅಲ್ಲಿ ವಿತೌಟ್ ಸ್ಮೋಕಿಂಗ್ ಥ್ರೋಟ್ ಕ್ಯಾನ್ಸರ್ ನೋಡೋದು ತುಂಬಾ ರೇರ್. ಪ್ಯೂರ್ ಥ್ರೋಟ್ ಕ್ಯಾನ್ಸರ್ ನಾನು ಹೇಳ್ತಾರೆ, ಅಂದ್ರೆ ನಿಮ್ಮ ಧ್ವನಿ ಪೆಟ್ಟಿಗೆಯ ಕ್ಯಾನ್ಸರ್. ಧ್ವನಿ ಪೆಟ್ಟಿಗೆ ಬಿಟ್ಟು ಆದ್ರೆ ಮೇಲ್ಗಡೆ ಇರುವಂತ ಕ್ಯಾನ್ಸರ್ ಎಲ್ಲ ಸ್ವಲ್ಪ ಬೇರೆ HPV ಎಲ್ಲ ಹೇಳಿದ್ನಲ್ಲ ಅದ್ರಲ್ಲೆಲ್ಲ ಬರುತ್ತೆ. ಕೆಲವು ಅದೇ ಇಟ್ಸ್ ಆಲ್ಸೋ ಮೇ ಬಿ ಅರೌಂಡ್ 15% ಆಫ್ ದ ಪೇಷಂಟ್ಸ್ ವಿಲ್ ಹ್ಯಾವ್ ಅದರಿಂದ. ಬಟ್ ಬೇರೆ ಪ್ಯೂರ್ ಥ್ರೋಟ್ ಕ್ಯಾನ್ಸರ್ಸ್ ವೆರಿ ರೇರ್. ಸೊ ವಯಸ್ಸಾಗುವಂಥದ್ದು ಒನ್ ಆಫ್ ದ ರೀಸನ್ ಆಗಿರುತ್ತೆ, ಕಾರಣ ಆಗಿರುತ್ತೆ ಅಂತ. ಬೇರೆ ಏನಾದ್ರು ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತಾ ಅಂತ? ಯಾಕಂದ್ರೆ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋರಿಗೆ ಏನಾದ್ರು ಎಫೆಕ್ಟ್ ಆಗುತ್ತೆ, ಯಾಕಂದ್ರೆ ನೀವು ಆಗ್ಲೇ ಹೇಳ್ದಾಗೆ ಬ್ರೀದಿಂಗಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರಿ. ಸೊ ಜಾಸ್ತಿ ಡಸ್ಟ್ ಅಥವಾ ಕೆಮಿಕಲ್ಸ್ಗೆ ಎಕ್ಸ್ಪೋಸ್ ಆಗೋರಿಗೆ ಏನಾದ್ರು ಎಫೆಕ್ಟ್ ಆಗುತ್ತಾ? ಇಲ್ಲ ಅಂತ ಇದು ಮೇಜರ್ ರಿಸ್ಕ್ ಫ್ಯಾಕ್ಟರ್ಸ್ ಬೇರೆ ಯಾವ್ದು ಇಲ್ಲ. ಹೆಡ್ ಅಂಡ್ ನೆಕ್ ಅಲ್ಲಿ ಬೇರೆ ಇದರಲ್ಲಿ ಸಸ್ಪೆಕ್ಟೆಡ್ ಇದೆ, ಬಟ್ ಇದು ನಾಟ್ ಫಾರ್ ಥ್ರೋಟ್, ಪ್ಯೂರ್ ಥ್ರೋಟ್ ಅಂತ
ನೋನ್ ಫ್ಯಾಕ್ಟರ್ಸ್ ಯಾವ್ದು. ಈಗ ಮಹಿಳೆಯರು ಪುರುಷರು ಅಂತ ಕನ್ಸಿಡರ್ ಮಾಡಿದ್ರೆ ಇಂಥವ್ರಿಗೆ ಬರುತ್ತೆ ಅಂತ ಇರುತ್ತೆ, ಯಾಕಂದ್ರೆ ಅದನ್ನು ಜನ ನೋಡ್ತಾರೆ, ಅಂದ್ರೆ ಇದು ಹೆಚ್ಚಾಗಿ ಮಹಿಳೆಯರಿಗೆ ಬರುತ್ತಾ ಪುರುಷರಿಗೆ ಬರುತ್ತಾ, ಯಾವ ಏಜ್ ಅಲ್ಲಿ ಬರುತ್ತೆ, ಸೊ ಎಲ್ಲ ಡೌಟ್ಸು ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಈಗ ಇದು ಥ್ರೋಟ್ ಕ್ಯಾನ್ಸರ್ಸ್ ಪುರುಷರಲ್ಲಿ ಜಾಸ್ತಿ, ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ಸ್ ಆಸ್ ಸಚ್ ಪುರುಷರಿಗೆ ಜಾಸ್ತಿ ಬರುತ್ತೆ. ಅದಕ್ಕೆ ಕಾರಣ ಇದು ಇದೆ, ಯಾಕೆಂದ್ರೆ ಮೇಲ್ಸ್ ಆರ್ ಮೋರ್ ಸ್ಮೋಕರ್ಸ್ ಎಲ್ಲ, ಟೊಬ್ಯಾಕೋ ಸ್ಮೋಕಿಂಗ್ ಇಸ್ ಮೋರ್ ಅಮಾಂಗ್ ಮೆನ್. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಮಹಿಳೆಯರಿಗೂ ಬರುವಂತ ಚಾನ್ಸ್ ಇದೆ. ಇಫ್ ಯು ಸ್ಮೋಕ್ ಇದೆ, ಯಾಕೆಂದ್ರೆ ಟೊಬ್ಯಾಕೋ ಸ್ಮೋಕಿಂಗ್ ರಿಲೇಟೆಡ್ ಇದು, ಸೊ ಡೆಫಿನೆಟ್ಲಿ ಇದೆ. ಸೊ ಅದಲ್ಲದೆ ಇಟ್ ಇಸ್ ಆಲ್ವೇಸ್ ಈ ಯಾವುದೇ ಎಕ್ಸ್ಪೋಜರ್ ರಿಲೇಟೆಡ್ ಕ್ಯಾನ್ಸರ್ಸ್ ಅಲ್ಲಿ ಟೈಮ್ ಡ್ಯೂರೇಷನ್ ಬೇಕು, ಅರ್ಥ ಆಯ್ತಲ್ಲ? ಯಾಕಂದ್ರೆ ಈಗ ನಿಮ್ಗೆ ಎಕ್ಸ್ಪೋಜರ್ ಅಂದ್ರೆ ಈಗ ಟೊಬ್ಯಾಕೋ ಎಕ್ಸ್ಪೋಜರ್ ಇಂದ ಬರೋದು. ಈ ಟೊಬ್ಯಾಕೋ ಏನ್ ಮಾಡುತ್ತೆ, ನಿಮ್ಮ ಸೆಲ್ಸ್ ನ DNA ಗೆ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ. ಸೊ ಡ್ಯಾಮೇಜ್ ಅಕ್ಯುಮುಲೇಟ್ ಆಗಿ ಫೈನಲಿ ಅದು ಕ್ಯಾನ್ಸರ್ ಆಗೋದಕ್ಕೆ ಅಟ್ಲೀಸ್ಟ್ ಒಂದು 20 years ಟೈಮ್ ಬೇಕಾಗುತ್ತೆ ಯೂಶುವಲಿ. ಸೊ ದಟ್ ಇಸ್ ವೈ ಆಸ್ ಯು ಗೆಟ್ ಓಲ್ಡರ್ ನಿಮ್ಮ ಚಾನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಸ್ಮೋಕರ್ಸ್ಗೆ. ಒಂದ್ ಕಡೆಯಿಂದ ಸ್ಮೋಕಿಂಗ್, ಒಂದ್ ಕಡೆಯಿಂದ ಏಜ್, ಸೊ ಎರಡು ಒಟ್ಟಾದಾಗ ಈ ರಿಸ್ಕ್ ಫ್ಯಾಕ್ಟರ್ ಇನ್ನೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ. ಹಾಗೇನೆ ಸಿ ಆಕ್ಚುಲಿ ಸ್ಪೀಕಿಂಗ್ ಅ ಲಾಟ್ ಅಂದ್ರೆ ಈಗ ಟೀಚರ್ಸ್ ಅವೆಲ್ಲ ದೇ ಆರ್ ಆಲ್ಸೋ ಕನ್ಸಿಡರ್ಡ್ ಎಟ್ ಹೈಯರ್ ರಿಸ್ಕ್. ಯಾವ ಕಾರಣಕ್ಕೋಸ್ಕರ? ಬಿಕಾಸ್ ಆಫ್ ಓವರ್ ಯೂಸ್, ಡ್ಯಾಮೇಜ್ ಜಾಸ್ತಿ ಇರುತ್ತೆ ಅಂತ. ಫಾರ್ ಎಕ್ಸಾಂಪಲ್ ಮೈನ್ ಅಂಡ್ ಯುವರ್ ಜಾಬ್ is at a higher risk of developing laryngeal cancer. ಈ ತರ ಹೇಳಿದಾಗ ನಮಗೂ ಭಯ ಆಗುತ್ತೆ. ಸೊ ಹೆಚ್ಚು ಮಾತಾಡೋದ್ರಿಂದಾನು ಗಂಟ್ಲಿನ ಪ್ರಾಬ್ಲಮ್ ಬರುತ್ತೆ, ಬಟ್ ಇಟ್ಸ್ ನಾಟ್ ದ ಮೋಸ್ಟ್ ಇಂಪಾರ್ಟೆಂಟ್, ಬಟ್ ಡೆಫಿನೆಟ್ಲಿ ದೇರ್ ಇಸ್ ಅ ಸ್ಮಾಲ್ ಅಸೋಸಿಯೇಷನ್. ಓಕೆ, ಸೊ ಅದು ಕೂಡ ಒಂದು ಕಾರಣ ಆಗುತ್ತೆ ಎಲ್ಲೋ ಒಂದು ಕಡೆ ಅಂತ ಹೇಳ್ಬಿಟ್ಟು. ಡಾಕ್ಟರ್, ಡಯಾಗ್ನೋಸಿಸ್ ಟೆಸ್ಟ್ ಯಾವ ರೀತಿಯಾಗಿರುತ್ತೆ ಅಂತ ಇದ್ರದ್ದು? ಡಯಾಗ್ನೋಸಿಸ್ ಏನಂದ್ರೆ ನಾವು ಸಿಂಪ್ಲೆಸ್ಟ್ ಇಸ್ ಒಂದು ಮಿರರ್ ಹಾಕ್ಬಿಟ್ಟು ನೋಡ್ತೀವಿ, ಬಾಯಿಂದ ಒಂದು ಮಿರರ್ ಹಾಕ್ಬಿಟ್ಟು ವಿ ಸಿ ಲುಕ್ ಅಟ್ ದ ಲ್ಯಾರಿಂಗ್ಸ್. ಅದಲ್ಲದೆ ದೇರ್ ಆರ್ ಲಾಟ್ ಆಫ್ ಇನ್ಸ್ಟ್ರೂಮೆಂಟ್ಸ್ ಕಾಲ್ಡ್ ಫೈಬರ್ ಆಪ್ಟಿಕ್ ಲ್ಯಾರಿಂಗೋಸ್ಕೋಪಿ. ಅಂದ್ರೆ ಸ್ಮಾಲ್ ತಿನ್ ಟ್ಯೂಬ್ ಇರುತ್ತೆ, ಅದನ್ನ ಬಾಯಿಂದ ಅಥವಾ ಮೂಗಿಂದ ಹಾಕ್ಬಿಟ್ಟು ಒಳಗಡೆ ನೋಡ್ತೀವಿ. ಸೊ ಅದರಲ್ಲಿ ಏನಾದ್ರು ಚೇಂಜಸ್ ಇದೆಯಾ, ಏನಾದ್ರು ಗ್ರೋತ್ ಇದೆಯಾ, ಅಕಸ್ಮಾತ್ ಏನಾದ್ರು ಕಾಣಿಸಿದ್ರೆ ಅವಾಗ ಬಯಾಪ್ಸಿ ಮಾಡಬೇಕಾಗತ್ತೆ. ಅಥವಾ ಇನ್ನೂ ಇಲ್ಲ, ತುಂಬಾ ವಾಯ್ಸ್ ಬಾಕ್ಸ್ ಮೇಲ್ಗಡೆನೆ ಕೂತಿದೆ ಅಂದ್ರೆ ಅದು ಓಟಿಗೆ ಕರ್ಕೊಂಡೋಗಿ, ಅಂದ್ರೆ ಆಪರೇಷನ್ ಥಿಯೇಟರ್ ಅಲ್ಲಿ ಅಂಡರ್ ಅನಸ್ಥಿಸಿಯಾನೆ ಅದನ್ನ ಡೈರೆಕ್ಟ್ ಆಗಿ ಕ್ಲಿಯರ್ ಮಾಡ್ಬಿಡ್ತೀವಿ. ಸೊ ಅದಕ್ಕೆ ಮೈಕ್ರೋ ಲ್ಯಾರಿಂಜಲ್ ಸರ್ಜರಿ ಅಂತ ಹೇಳ್ತೀವಿ ಅದನ್ನ. ಸೊ ಅದನ್ನ ಜಸ್ಟ್ ಅಥವಾ ಲೇಸರ್ ಅಲ್ಲೂ ಮಾಡ್ತೀವಿ ಅದನ್ನ. ಸೊ ಅದನ್ನ ಜಸ್ಟ್ ಅದನ್ನ ಕ್ಲಿಯರ್ ಮಾಡಿ ಬಿಟ್ಬಿಡ್ತೀವಿ. ಯಾಕೆ ತುಂಬಾ ಸಲ ವಾಯ್ಸ್ ಚೇಂಜ್ ಆಗೋದಕ್ಕೆ 1 millimeter ಅಷ್ಟು ಬೇಕಾಗಿಲ್ಲ. ಹೋರ್ಸ್ನೆಸ್ ಬರೋದಕ್ಕೆ 1 millimeter or 2 millimeter ಗ್ರೋತ್ ಇದ್ರೆ ಸಾಕು, ವಾಯ್ಸ್ ಚೇಂಜ್ ಆಗುತ್ತೆ. ಸೊ ಅದನ್ನ ಡೈರೆಕ್ಟ್ ಆಗಿ ಸಣ್ಣ ಸರ್ಜರಿ, ಅದು ಜಸ್ಟ್ ವೆರಿ ಸಿಂಪಲ್, 1 day ಅಡ್ಮಿಷನ್ ಬೇಕಾಗಿಲ್ಲ ಅದಕ್ಕೆ. ಅಷ್ಟೇ ಮಾಡ್ಬಿಟ್ಟು ಅದನ್ನ ಬಯಾಪ್ಸಿ ತೆಗಿತೀವಿ, ಅದನ್ನ ಕಳಿಸ್ಬಿಟ್ಟು ನೋಡ್ತೀವಿ. ದಟ್ ಇಸ್ ದ ಪ್ರೊಸೆಸ್, ಸಿಂಪ್ಲೆಸ್ಟ್ ಅಂದ್ರೆ. ಯಾಕಂದ್ರೆ ವಾಯ್ಸ್ ಬಾಕ್ಸ್ ನಾವು ಯಾವತ್ತೂ OPD ಬೇಸಿಸ್ ಅಲ್ಲಿ, ಅಂದ್ರೆ ವಿತೌಟ್ ಅನಸ್ಥಿಸಿಯಾ ಇದ್ ಮಾಡೋದಕ್ಕೆ ಹೋಗಲ್ಲ, ಯಾಕೆ ರಿಸ್ಕ್ ಜಾಸ್ತಿ ಆಗುತ್ತೆ ಅದರಲ್ಲಿ. ಓಕೆ. ಸೊ ಎಲ್ಲದಕ್ಕೂ ಕೂಡ ಈಗ ಕ್ಯಾನ್ಸರ್ ಅಲ್ಲಿ ನೋಡೋದಾದ್ರೆ ಫಸ್ಟ್ ಸ್ಟೇಜ್ ಅಲ್ಲಿ ಆಪರೇಷನ್ ಫಸ್ಟ್ ಆಪ್ಷನ್ ಆಗಿರುತ್ತೆ ಅಂತ, ಇದ್ರಲ್ಲಿ ಹೇಗೆ ಅನ್ನೋದೊಂದು ನೀವು ಹೇಳಿದ್ರು. ತುಂಬಾ ಸೂಕ್ಷ್ಮ ಪ್ರದೇಶ ಆಗಿರೋದ್ರಿಂದಾಗಿ ಯಾವ ರೀತಿಯಾಗಿ ಮಾಡ್ತೀರಾ, ಟ್ರೀಟ್ ಮಾಡ್ತೀರಾ ಅಂತ? ಈಗ ನಾವು ಪ್ಯೂರ್ ವಾಯ್ಸ್ ಬಾಕ್ಸ್ ಏರಿಯಾ ನೋಡಿದ್ರೆ, ಧ್ವನಿ ಪೆಟ್ಟಿಗೆ ಕ್ಯಾನ್ಸರ್ ಇದ್ರೆ ಅಂದ್ರೆ ಯೂಶುವಲಿ ಅದು ತುಂಬಾ ಸಲ ಅರ್ಲಿ ಡಯಾಗ್ನೋಸಿಸ್ ಆಗುತ್ತೆ. ಯಾಕಂದ್ರೆ ವಾಯ್ಸ್ ಲಾಸ್ ತುಂಬಾ ಜನ ಇಗ್ನೋರ್ ಮಾಡೋದಿಲ್ಲ, ಬಂದ್ಬಿಡ್ತಾರೆ ಹಾಸ್ಪಿಟಲ್ಗೆ. ಸೊ ಕೆಲವ್ರು ಮಾಡ್ತಾರೆ, ದಟ್ ಇಗ್ನೋರ್ ಮಾಡಿ ಫುಲ್ ವೆದರ್ ಚೇಂಜ್ ಆಯ್ತು ಅದಕ್ಕೆ ಹಾಗಾಗಿರ್ಬೇಕು, ಅಥವಾ ನಾನು ಜಾಸ್ತಿ ಸ್ಟ್ರೈನ್ ಮಾಡ್ಕೊಂಡೆ, ಜಾಸ್ತಿ ಮಾತಾಡ್ದೆ ಅಂದ್ರೆ ಅವ್ರದೇ ಒಂದು ರೀಸನ್ ಇಟ್ಕೊಂಡು ಮುಂದೆ ಹಾಕ್ತಾರೆ. ಹೌದು, ಇದ್ ಮಾಡ್ಬಿಟ್ಟು ಹೋಗ್ತಾರೆ. ಅವರೆಲ್ಲ ಇದು ಫುಲ್ ಬ್ಲಾಕ್ ಆಗಿ ಬ್ರೆತ್ಲೆಸ್ನೆಸ್ ಅಂದ್ರೆ ಉಸಿರಾಡೋದಕ್ಕೆ ಆಗದೆ ಇರುವಾಗ ಬರೋ ಪೇಷಂಟ್ಸು ಇದ್ದಾರೆ. ಯಾಕಂದ್ರೆ ಫುಲ್ ಧ್ವನಿ ಪೆಟ್ಟಿಗೆ ಫುಲ್ ಕ್ಯಾನ್ಸರ್ ಆಗಿ ಉಸಿರಾಟಕ್ಕೂ ಕಷ್ಟ ಆದಾಗ ಬರೋರು ಇದ್ದಾರೆ. ಬಟ್ ಮೋಸ್ಟ್ ಆಫ್ ಟೈಮ್ಸ್ ಅರ್ಲಿ ಬಂದ್ಬಿಡ್ತಾರೆ ಪೇಷಂಟ್ಸ್ ವಾಯ್ಸ್ ಚೇಂಜ್ ಆದಾಗ. ಸೊ ಆ ಸ್ಟೇಜ್ ಅಲ್ಲಿ ಅಂದ್ರೆ ಸ್ಟೇಜ್ 1 ಕ್ಯಾನ್ಸರ್ಸ್ ಅಲ್ಲಿ ಜನರಲಿ ನಾವು ಜಸ್ಟ್ ರೇಡಿಯೇಷನ್ ಮಾತ್ರ ಕೊಟ್ಬಿಟ್ಟು ಕ್ಯೂರ್ ಮಾಡ್ತೀವಿ. ಈ ವಾಯ್ಸ್ ಬಾಕ್ಸ್ಗೆ ಜನರಲಿ ಸರ್ಜರಿ ಅಂದ್ರೆ ನಾವು ಫುಲ್ ವಾಯ್ಸ್ ಬಾಕ್ಸ್ ತೆಗಿಬೇಕಾಗತ್ತೆ ತುಂಬಾ ಸಲ. ಸೊ ಅದಕ್ಕೋಸ್ಕರ ಪ್ರಿಫರ್ಡ್ ಮೆಥಡ್ ಇಸ್ ಆಲ್ವೇಸ್ ನಾನ್ ಸರ್ಜಿಕಲ್.
ಅದಕ್ಕೆ ಆರ್ಗನ್ ಪ್ರಿಸರ್ವೇಷನ್ ಪ್ರೋಟೋಕಾಲ್ಸ್ ಅಂತ ಸೊ ಹೇಳ್ತೀವಿ. ಇದ್ರಲ್ಲಿ ಉಲ್ಟಾ. ಸೊ ಆರ್ಗನ್ ಪ್ರಿಸರ್ವೇಷನ್ ಯಾಕೆಂದ್ರೆ ಇಲ್ಲಿ ಅಂದ್ರೆ ಇಟ್ ಚೇಂಜಸ್ ಯುವರ್ ಲೈಫ್ ಟೋಟಲಿ. ಯಾಕೆ ನಾವು ಫುಲ್ ಧ್ವನಿ ಪೆಟ್ಟಿಗೆ ತೆಗೆದ್ರೆ ಇಟ್ ಇಸ್ ಪರ್ಮನೆಂಟ್ ಟ್ರೆಕ್ಯಾಸ್ಟಮಿ, ಮತ್ತೆ ವಾಯ್ಸ್ಗೋಸ್ಕರ ಬೇರೆ ಡಿವೈಸಸ್ ಎಲ್ಲ ಯೂಸ್ ಮಾಡಬೇಕಾಗತ್ತೆ. ಸೊ ಆ ತರ ಆಗೋದ್ರಿಂದ ನಾವು ಎಷ್ಟಾಗುತ್ತೋ ಅಷ್ಟು ವಾಯ್ಸ್ ನ ಪ್ರಿಸರ್ವ್ ಮಾಡಕ್ ನೋಡ್ತೀವಿ. ಆರ್ಗನ್ ನ ಅಂದ್ರೆ ಧ್ವನಿ ಪೆಟ್ಟಿಗೆನ ಪ್ರಿಸರ್ವ್ ಮಾಡೋದಕ್ಕೆ ನೋಡ್ತೀವಿ. ಆದ್ರಿಂದ ನಾವು ಫಸ್ಟ್ ಕೊಡೋದು ಅದಕ್ಕೆ ರೇಡಿಯೇಷನ್. ಅರ್ಲಿ ಸ್ಟೇಜ್ ಅಲ್ಲಿ ಖಾಲಿ ರೇಡಿಯೇಷನ್ ಕೊಡ್ತೀವಿ ಅಷ್ಟೇ, ಅದರಲ್ಲೇ ರೆಸ್ಪಾನ್ಸ್ ಬರುತ್ತೆ. ಅದನ್ನೇ ಸ್ವಲ್ಪ ಅಡ್ವಾನ್ಸ್ಡ್ ಇದ್ರೆ ಅವಾಗ ಕೀಮೋ ರೇಡಿಯೇಷನ್ ಅಂತ ಕೊಡ್ತೀವಿ. ಅಂದ್ರೆ ಹೌದು, ಸ್ಟೇಜ್ 2, ಸ್ಟೇಜ್ ಅಪ್ ಟು ಸ್ಟೇಜ್ 3 ಕೀಮೋಥೆರಪಿ ವಿತ್ ರೇಡಿಯೋಥೆರಪಿ ಕೊಡ್ತೀವಿ. ಅಂದ್ರೆ ನಾನು ಕ್ಲಿಯರ್ ಆಗಿ ನಿಮಗೆ ಸ್ಟೇಜ್ ಅನ್ನ ಕರೆಕ್ಟ್ ಆಗಿ ಹೇಳೋದಕ್ಕಾಗಲ್ಲ, ಮಲ್ಟಿಪಲ್ ಫ್ಯಾಕ್ಟರ್ಸ್ ಅದೆಲ್ಲ ಕಾಂಬಿನೇಷನ್ ಅಲ್ಲಿ ನೋಡ್ಬೇಕಾಗತ್ತೆ. ಬಟ್ ಜನರಲಿ ಅರ್ಥ ಆಗೋ ರೀತಿಯಲ್ಲಿ ಅದಕ್ಕಿಂತಾನು ಅಡ್ವಾನ್ಸ್ ಅದು ಕೊಡೋದಕ್ಕಾಗಲ್ಲ, ಅದರ ಪ್ರಾಬ್ಲಮ್ಸ್ ಅದು ಕೊಟ್ರೆ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಸರ್ಜರಿ. ಹಾಗೇನೆ ರೇಡಿಯೇಷನ್ ಎಲ್ಲ ಕೊಟ್ಬಿಟ್ಟು ಕಾಯಿಲೆ ಹಾಗೆ ಉಳ್ಕೊಂಡ್ರು ನಾವು ಸರ್ಜರಿ ಮಾಡ್ಬೇಕಾಗತ್ತೆ. ಸೊ ಸರ್ಜರಿ ಮಾಡಿದ್ಮೇಲೆ ಧ್ವನಿ ಪೆಟ್ಟಿಗೆನ ಪೂರ್ತಿ ತೆಗಿಲೇಬೇಕಾಗತ್ತಾ? ಧ್ವನಿ ಪೆಟ್ಟಿಗೆ ಕ್ಯಾನ್ಸರ್ ಆದ್ರೆ ಧ್ವನಿ ಪೆಟ್ಟಿಗೆ ಫುಲ್ ತೆಗಿಬೇಕಾಗತ್ತೆ. ಒಂದ್ ವೇಳೆ ನೀವು ಆಗ್ಲೇ ಹೇಳಿದಾಗ ಒಂದ್ ವೇಳೆ ಮೇಲಿನ ಪಾರ್ಟ್ ಅಥವಾ ಕೆಳಗಿನ ಪಾರ್ಟ್ ಅಂದ್ರೆ ಹೇಗೆ ಮಾಡ್ತೀರಾ? ಅದು ಬೇರೆ. ಈಗ ಮೇಲ್ಗಡೆ ಪಾರ್ಟ್ ಆದಾಗ ಅಂದ್ರೆ ಫ್ಯಾರಿಂಗ್ಸ್ ಅನ್ನೋ ಏರಿಯಾ ಅಥವಾ ಆ ಜಾಗದಲ್ಲಿ ಹೈಪೋಫ್ಯಾರಿಂಗ್ಸ್ ಅಂತ ಹೇಳ್ತೀವಿ, ಆ ಏರಿಯಾದಲ್ಲಿ ಪ್ರಿಡಾಮಿನೆಂಟ್ಲಿ ನಮಗೆ ಕೆಲವೊಮ್ಮೆ ಸರ್ಜಿಕಲ್ ಆಪ್ಷನ್ ಫಸ್ಟ್ ಬರುತ್ತೆ. ಈಗ ರೊಬೋಟಿಕ್ ಟ್ರಾನ್ಸ್ ಓರಲ್ ರೊಬೋಟಿಕ್ ಸರ್ಜರೀಸ್ ಅಂತ ಮಾಡ್ತೀವಿ. ಅಂದ್ರೆ ಬಾಯಿಂದಾನೇ ರೋಬೋ ತಕೊಂಡೋಗಿ ಆ ಜಾಗ ತೆಗೆದ್ಬಿಟ್ಟು ಸರ್ಜರಿ ಮಾಡಿ ಕ್ಲಿಯರ್ ಮಾಡ್ತೀವಿ. ಜಸ್ಟ್ ಆ ಏರಿಯಾ ಕ್ಲಿಯರ್ ಮಾಡಿ. ಸೊ ಎಲ್ಲ ರೊಬೋಟಿಕಲಿ ಮಾಡ್ಬೋದು. ಈಗ ಇದು ರೊಬೋಟಿಕ್ ಸರ್ಜರಿ ಬಂದ ಮೇಲೆ ಇದೊಂದು ಚೇಂಜ್ ಮುಂಚೆಕ್ಕಿಂತ. ಯಾಕೆಂದ್ರೆ ಸ್ವಲ್ಪ ಟ್ರೀಟ್ಮೆಂಟ್ ಅಲ್ಲೂ ಇಟ್ ಇಸ್ ಬೆಟರ್. ಏನಕ್ಕೆ ಅಂದ್ರೆ ಕ್ಲಿಯರೆನ್ಸ್ ಬರುತ್ತಲ್ಲ, ಅದ್ ನಾವ್ ಅದಾದ್ಮೇಲೆ ಬೇಕಿದ್ರೆ ಮಾತ್ರ ರೇಡಿಯೇಷನ್ ಕೊಡ್ಬೇಕಾಗುತ್ತೆ, ಇಲ್ದರ ಅವಶ್ಯಕತೆ ಇಲ್ಲ. ಸೊ ರೊಬೋಟಿಕಲಿ ಅದನ್ನ ಹೋಗ್ಬಿಟ್ಟು ಕ್ಲಿಯರ್ ಮಾಡ್ಬಿಟ್ಟು ಬಂದು ಅದ್ರ ನಂತರ ರೇಡಿಯೇಷನ್ ಕೊಡ್ತೀವಿ. ಸೊ ಎಲ್ಲಿ ಲೊಕೇಟ್ ಆಗಿದೆ ಅನ್ನೋದ್ರ ಮೇಲೆ ಟ್ರೀಟ್ಮೆಂಟ್ ಡಿಪೆಂಡ್ ಆಗಿರುತ್ತೆ. ಸೊ ಎಲ್ಲಾನು ಸಿಂಪ್ಟಮ್ ಇಂದ ಹಿಡಿದು ಟ್ರೀಟ್ಮೆಂಟ್ ಕೂಡ ಎಲ್ಲಾನು ಡಿಪೆಂಡ್ ಆಗಿರೋಂಥದ್ದು ಅಲ್ಲಿಂದಾನೆ. ಇದರಲ್ಲಿ ರಿಕವರಿ ರೇಟ್ ಎಷ್ಟಿರುತ್ತೆ ಡಾಕ್ಟರ್ ಬೇರೆ ಕ್ಯಾನ್ಸರ್ ಕಂಪೇರ್ ಮಾಡಿದ್ರೆ? ಆಕ್ಚುಲಿ ಈಗ ಲ್ಯಾರಿಂಗ್ಸ್ ಕ್ಯಾನ್ಸರ್ ಅಲ್ಲಿ ರಿಸಲ್ಟ್ಸ್ ತುಂಬಾ ಚೆನ್ನಾಗಿದೆ. ಯಾಕೆಂದ್ರೆ ಅದು ಅರ್ಲಿ ಡಯಾಗ್ನೋಸಿಸ್ ಆಗೋದ್ರಿಂದ ಟ್ರೀಟ್ಮೆಂಟ್ ಕರೆಕ್ಟ್ ಆಗಿ ಮಾಡಿದ್ರೆ ಮೋಸ್ಟ್ ಆಫ್ ದೆಮ್ ಆರ್ ಕ್ಯೂರ್ಡ್. ಓಕೆ. ಸೊ ಹಾಗೇನೆ ಈಗ ಫ್ಯಾರಿಂಗ್ಸ್ ಮೇಲೆ ಅಗೇನ್ ಎಲ್ಲ ಸ್ಟೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲ ಅರ್ಲಿ ಸ್ಟೇಜ್ ಬಂದ್ರೆ ದೇ ಡೂ ಎಕ್ಸೆಪ್ಷನಲಿ ವೆಲ್. ಹಾಗೆ ಲೇಟ್ ಆಗಿ ಬಂದ್ರೆ ದೇ ಡೋಂಟ್. ಎಲ್ಲಾನು ಕಾಂಪ್ಲಿಕೇಟೇ ಆಗಿರುತ್ತೆ ಆಬ್ವಿಯಸ್ಲಿ. ಅದು ದೇಹದ ಯಾವ ಪಾರ್ಟ್ ಆಗಿದ್ರು ಕೂಡ ಸಮಸ್ಯೆ 4th ಸ್ಟೇಜ್ ಅಲ್ಲಿ ಅಥವಾ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಹೌದು. ಸೊ ಕಷ್ಟ ಆಗೇ ಆಗುತ್ತೆ ಆಬ್ವಿಯಸ್ಲಿ ಟ್ರೀಟ್ಮೆಂಟ್ ಕೊಡುವಂಥದ್ದು. ಅದಕ್ಕೇನೆ ಲೇಟ್ ಆಗಿ ಬಂದ್ರೆ ಕ್ಯೂರ್ ಆಗೋ ಚಾನ್ಸ್ ತುಂಬಾ ಕಡಿಮೆ ಆಗುತ್ತೆ. ಈಗ ಇವಾಗ ಇತ್ತೀಚೆಗೆಲ್ಲ ನಾವು ಜಾಸ್ತಿ ಕಿಮೋ ರೇಡಿಯೇಷನ್ ಕೊಡಿಸ್ತಾ ಇರೋದ್ರಿಂದ, ಯಾಕಂದ್ರೆ ಆರ್ಗನ್ ಪ್ರಿಸರ್ವೇಷನ್ ಪ್ರೋಟೋಕಾಲ್ ಅಂದ್ರೆ ಆರ್ಗನ್ ನ ಸೇವ್ ಮಾಡಕ್ ನೋಡ್ತೀವಿ. ಅದು ಆಗದೆ ಅದು ಫೇಲ್ ಆದಾಗ ಮತ್ತೆ ರಿಕರೆನ್ಸಸ್ ಎಲ್ಲ ಬಂದಾಗ ನಾವು ಸರ್ಜರಿ ಮಾಡಿದ್ರು ಮೆನಿ ಟೈಮ್ಸ್ ದ ರಿಸಲ್ಟ್ಸ್ ಆರ್ ನಾಟ್ ಆಸ್ ಗುಡ್. ಯಾಕೆಂದ್ರೆ ಅಲ್ಲಿ ರಿಕರೆನ್ಸ್ ರಿಸ್ಕ್ ತುಂಬಾ ಜಾಸ್ತಿ ಇರುತ್ತೆ. ವಿ ಕೀಪ್ ಸೀಯಿಂಗ್ ದಟ್ ತುಂಬಾ ಪೇಷಂಟ್ಸ್ ಔಟ್ಕಮ್ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಎಸ್ಪೆಷಲಿ ಅಂದ್ರೆ ನಾವು ರೇಡಿಯೇಷನ್ ಕೊಟ್ಟಿದೀವಿ, ಬಿಹೇವಿಯರ್ ಆಫ್ ದ ಡಿಸೀಸ್ ಆಲ್ಸೋ ಇಸ್ ಬ್ಯಾಡ್ ಅಂತ. ಈಗ ಫಸ್ಟ್ ಸ್ಟೇಜ್ ಅಲ್ಲಿ ಇತ್ತು ಅಥವಾ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ನೀವು ಹೇಳಿದ್ರೆ ರೇಡಿಯೇಷನ್ ಕೊಡ್ತೀರಾ ಅಂತ, ಅದು ಕೊಟ್ಟಾದ್ಮೇಲೆ ಅವ್ರಿಗೆ ಮಾತಾಡೋದಕ್ಕೆ ಅಥವಾ ನುಂಗೋದಕ್ಕೆ ಆಗುತ್ತಾ? ಡೆಫಿನೆಟ್ಲಿ. ಅಂದ್ರೆ ವಾಯ್ಸ್ ಅಂತೂ ಸ್ವಲ್ಪ ಚೇಂಜಸ್ ಇದ್ದೇ ಇರುತ್ತೆ, ಬಟ್ ಡೆಫಿನೆಟ್ಲಿ ವಾಯ್ಸ್ ಸ್ವಲ್ಪ ವೇರಿ ಆಗುತ್ತೆ. ಆಗತ್ತೆ. ತುಂಬಾ ಜನಕ್ಕೆ ಆ ವಾಯ್ಸ್ ವೇರಿಯೇಷನ್ ಇರುತ್ತೆ, ಹೋರ್ಸ್ನೆಸ್ ಇನ್ನೂ ಇರುತ್ತೆ. ಯಾಕಂದ್ರೆ ಇದು ರೇಡಿಯೇಷನ್ ಮಾಡಿದ್ಮೇಲೂ ಆ ಏರಿಯಾ ರೇಡಿಯೇಷನ್ ಕೊಟ್ಟ ಏರಿಯಾ ಸ್ವಲ್ಪ ಅಷ್ಟೊಂದು ಹೆಲ್ತಿ ಇರೋದಿಲ್ಲ. ಸೊ ವಾಯ್ಸ್ ಚೇಂಜ್ ಇರುತ್ತೆ. ಇನ್ಫ್ಯಾಕ್ಟ್ ತುಂಬಾ ಸಲ ನಾವು ಅವ್ರ ವಾಯ್ಸ್ ಕೇಳಿಸಿದ್ರೆ ನಮ್ಗೆ ಗೊತ್ತೂ ಆಗತ್ತೆ ಈ ತರ ಪೇಷಂಟ್ಸ್ ಇವ್ರಿಗೆ ಡೆಫಿನೆಟ್ಲಿ ರೇಡಿಯೇಷನ್ ಆಗಿದೆ ಲಾರಿಂಗ್ಸ್ಗೆ ಅಂತ. ನಿಮಗೆ ಗೊತ್ತಾಗುತ್ತೆ. ಅದಾದ್ಮೇಲೆ ಅವ್ರು ನೀವು ಆಗ್ಲೇ ಮಾತಾಡ್ತಾ ಹೇಳಿದ್ರಿ ಜಾಸ್ತಿ ಮಾತಾಡೋದು ಒನ್ ಆಫ್ ದ ರಿಸ್ಕ್ ಆಗುತ್ತೆ ಅಂತ. ಈಗ ಆ ತರ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಅವ್ರು ಇನ್ ಕೇಸ್ ಅಂತದ್ದೇ ಪ್ರೊಫೆಷನಲ್ ಇದ್ರು ಜಾಸ್ತಿ ಮಾತಾಡಿದ್ರು ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ಅವರಿಗೆ ಮತ್ತೆ ಅಂತ. ಅದು ಆಗ್ಲೇಬೇಕು ಅಂತ ಏನಿಲ್ಲ. ಸಿ ಇಟ್ ಇಸ್ ಒನ್ ಆಫ್ ದಿ ಅಸೋಸಿಯೇಟೆಡ್ ಫ್ಯಾಕ್ಟರ್ಸ್, ಬಟ್ ನಿಜವಾಗ್ಲೂ ಅದ್ ಅಸೋಸಿಯೇಷನ್ ಇದೆಯೋ ಇಲ್ವೋ ನೋಬಡಿ ನೋಸ್.
ಸೊ ಇಟ್ ಮೇ ನಾಟ್ ಬಿ ರಿಲೇಟೆಡ್ ಟು ದಟ್ ಎಕ್ಸ್ಟೆಂಟ್. ಒನ್ ಆಫ್ ದಿ ಥಿಂಗ್ಸ್ ಇನ್ ದ ಲಿಸ್ಟ್ ಇದೆ ಅದು, ಬಟ್ ಇಟ್ಸ್ ನಾಟ್ ಎ ಡೈರೆಕ್ಟ್ ಕಾಸ್. ಸೊ ಜೀವಕ್ಕೆ ಏನಾದ್ರೂ ಅಪಾಯ ತರುತ್ತೆ ಇದು ಹೆಚ್ಚಾಗಿ ಅಂತ ನೋಡಿ ಲೇಟ್ ಮಾಡಿದ್ರೆ ಎಲ್ಲದರಲ್ಲೂ ಜೀವಕ್ಕೆ ಅಪಾಯ ಇದೆ. ಸೊ ಈಗ ಕ್ಯಾನ್ಸರ್ ಇಟ್ಸ್ ಅ ಕ್ಯೂರಬಲ್ ಡಿಸೀಸ್ ಇಫ್ ಇಟ್ ಇಸ್ ಡಯಾಗ್ನೋಸ್ಡ್ ಅರ್ಲಿ. ಡಿಲೇ ಆದ್ರೆ ಇಟ್ ಇಸ್ ಡೇಂಜರಸ್ ಅಷ್ಟೇ. ಅದು ದಟ್ ಇಸ್ ವೈ ಇಟ್ ಇಸ್ ಇಂಪಾರ್ಟೆಂಟ್ ಟು ಡಯಾಗ್ನೋಸ್ ಅರ್ಲಿ. ಇನ್ನೊಂದು ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಕ್ಯಾನ್ಸರ್ಗೆ ಅಂತ ಸಪರೇಟ್ ಸಿಂಪ್ಟಮ್ಸ್ ಇಲ್ಲ. ಜನ ಏನು ಅನ್ಕೋತಾರೆ, ಈ ಕ್ಯಾನ್ಸರ್ ಅಂದ ತಕ್ಷಣ ಬೇರೆ ಏನೋ ಸಿಂಪ್ಟಮ್ ಬರುತ್ತೆ ಅಂತ. ಇಲ್ಲ, ಕ್ಯಾನ್ಸರ್ ಸಪರೇಟ್ ಆಗಿ ಸಿಂಪ್ಟಮ್ಸೇ ಇಲ್ಲ. ಕ್ಯಾನ್ಸರ್ ಯಾವ ಆರ್ಗನ್ ಇನ್ವಾಲ್ವ್ ಆಗುತ್ತೋ ಅದಕ್ಕೆ ಸಂಬಂಧಪಟ್ಟ ಸಿಂಪ್ಟಮ್ ಮಾತ್ರ ಇರುತ್ತೆ. ಈಗ ಗಂಟ್ಲು ಕ್ಯಾನ್ಸರ್ ಆದರೆ ವಾಯ್ಸ್ ಲಾಸ್, ಅದು ನಿಮಗೆ ಕೋಲ್ಡಲ್ಲೂ ಆಗ್ಬೋದು, ಈ ತುಂಬಾ ಕಾರಣಕ್ಕಾಗ್ಬೋದು, ಕಿರ್ಚಿದ್ರು ಆಗ್ಬೋದು. ಇದು ಸೇಮ್ ಸಿಂಪ್ಟಮ್. ಸೊ ನಿಮಗೆ ಸಪರೇಟ್ ಸಿಂಪ್ಟಮ್ ಇಲ್ಲ ಕ್ಯಾನ್ಸರ್ಗೆ. ಸೊ ಜನ ಏನ್ ಅನ್ಕೊಂತ ಕ್ಯಾನ್ಸರ್ ಅಂದ್ರೆ ಬೇರೆ ಏನೋ ಒಂದು ವಿಚಿತ್ರ ಸಿಂಪ್ಟಮ್ ಬರ್ಬೇಕು ಅಂತ, ಇರೋದಿಲ್ಲ. ನಮಗೆ ನಾರ್ಮಲ್ ಆಗಿ ಯಾವ ಸಿಂಪ್ಟಮ್ ಬರುತ್ತೆ ಅದೇ ಒಂದ್ ವೇಳೆ ಕಂಟಿನ್ಯೂಸ್ ಆಗಿತ್ತು ಅಂದ್ರೆ ನಾವು ಯೋಚನೆ ಮಾಡ್ಬೇಕಾಗುತ್ತೆ ಅಂತ. ಓಕೆ, ಇದ್ರ ಬಗ್ಗೆ ಬೇರೆ ಏನಾದ್ರು ಮಿತ್ಸ್ ಇದೆಯಾ ಡಾಕ್ಟರ್ ನಿಮಗೆ ಗೊತ್ತಿರೋ ಹಾಗೆ, ಅಥವಾ ಓವರಾಲ್ ಕ್ಯಾನ್ಸರ್ ಬಗ್ಗೆ ಅಥವಾ ಗಂಟಲಿನ ಕ್ಯಾನ್ಸರ್ ಬಗ್ಗೆ? ನಿಮ್ಮ ಹತ್ರ ಪೇಷಂಟ್ಗಳು ಬಂದಾಗ ನೀವು ಹೇಳಿದ್ರಿ ಕೆಲವರು ಎಲ್ಲ ಲಾಸ್ಟ್ ಮೂಮೆಂಟಿಗೆ ಬರೋರು ಇರ್ತಾರೆ, ಎಲ್ಲ ವಾಯ್ಸ್ ಹೋದ್ಮೇಲೆ ಬರೋರು ಇರ್ತಾರೆ. ಸೊ ಅವರ ಥಿಂಕಿಂಗ್ ಲೆವೆಲ್ ಯಾವ ರೀತಿಯಾಗಿರುತ್ತೆ ಅಂತ? ಡೈರೆಕ್ಟ್ ಮಿತ್ಸ್ ಯಾವ್ದು ನನಗೆ ಆತರ ನೆನಪು ಬರ್ತಾ ಇಲ್ಲ. ಬಟ್ ಓನ್ಲಿ ಥಿಂಗ್ ಇಸ್, ಈಗ ವಾಯ್ಸ್ ಲಾಸ್ಗೆ ಜನ ಅನ್ಕೊಳ್ಳೋದು ಕೋಲ್ಡ್ ಆಗಿದೆ, ಅದಕ್ಕೆ ಏನು ಸರಿ ಆಗ್ತಾ ಇಲ್ಲ ಅಂತ ಸುಮ್ನೆ ಕೂತ್ಕೋತಾರೆ. ದಟ್ ಇಸ್ ದ ಓನ್ಲಿ ಥಿಂಗ್ ವಿಚ್ ಐ ಕೀಪ್ ಅಬ್ಸರ್ವಿಂಗ್ ಅಷ್ಟೇ, ಡಿಲೇ ಮಾಡೋರ ಬಗ್ಗೆ. ಬಟ್ ಇವಾಗ ನಾನು ನೋಡ್ತಾ ಇದ್ದೀನಿ ಅವೇರ್ನೆಸ್ ಇದೆ ಜನರಲ್ಲಿ, ಜನ ಬರ್ತಾರೆ. ಓಕೆ ಓಕೆ. ಆಫ್ಟರ್ ಟ್ರೀಟ್ಮೆಂಟ್ ಎಷ್ಟು ಹುಷಾರಾಗಿರ್ಬೇಕಾಗತ್ತೆ? ಇಂಥದ್ದೇ ಫಾಲೋ ಮಾಡಬೇಕು, ಡಾಕ್ಟರ್ ಇಂಥ ರೂಲ್ಸ್ ಹೇಳ್ತಾರೆ ಇದನ್ನೇ ಫಾಲೋ ಮಾಡಬೇಕು ಅಂತ ಇರುತ್ತೆ, ಅಥವಾ ನಾರ್ಮಲ್ ಲೈಫ್ ನ ಲೀಡ್ ಮಾಡ್ಬೋದು ಆ ಥರ ಏನಾದ್ರು? ನಾವು ಟ್ರೀಟ್ಮೆಂಟ್ ಏನಕ್ಕೆ ಮಾಡ್ತೀವಿ? ಕ್ಯೂರ್ ಆಗ್ಬೇಕು ಅನ್ನೋ ಕಾರಣಕ್ಕೆ, ನಾರ್ಮಲ್ ಲೈಫ್ ಕೊಡೋದಕ್ಕೆ. ಟ್ರೀಟ್ಮೆಂಟಿನ ಮುಖ್ಯ ಉದ್ದೇಶ ಟು ಗಿವ್ ನಾರ್ಮಲ್ಸಿ. ಈಗ ನೀವು ಟ್ರೀಟ್ಮೆಂಟ್ ಎಷ್ಟು ನಾರ್ಮಲ್ ಮಾಡೋಕ್ಕಾಗುತ್ತೋ ಅಷ್ಟು ನಾರ್ಮಲ್ ಮಾಡಬೇಕು ಪೇಷಂಟ್ಗೆ, ಯಾವುದೇ ಕಾಯಿಲೆ ಆಗಲಿ. ಇಲ್ಲದೆ ಇದ್ರೆ ಯು ಆರ್ ಫೇಲಿಂಗ್ ಇನ್ ಯುವರ್ ಡ್ಯೂಟಿ ಅಲ್ವಾ? ಯಾಕೆ ನಮಗೆ ನಮ್ಗೆ ಯಾರಿಗೂ ಅಬ್ನಾರ್ಮಲ್ ಲೈಫ್ ಲೀಡ್ ಮಾಡೋದಕ್ಕೆ ಇಷ್ಟ ಇಲ್ಲ, ನಮಗೆ ನಾರ್ಮಲ್ಸಿ ಬೇಕು. ಬಟ್ ಕೆಲವು ಕಾಯಿಲೆನಲ್ಲಿ ನಾರ್ಮಲ್, ಅಬ್ಸಲ್ಯೂಟ್ಲಿ ನಾರ್ಮಲ್ ಮಾಡೋದಕ್ಕಾಗಲ್ಲ. ಸಮ್ ಡಿಫರೆನ್ಸಸ್ ವಿಲ್ ಬಿ ದೇ, ಬಟ್ ಅದೇ ಅಡ್ಜಸ್ಟಬಲ್ ಇರುತ್ತೆ. ಈಗ ಲೈಫ್ ಲೀಡ್ ಮಾಡಬಹುದು. ಈಗ ನಿಮ್ಮ ಲ್ಯಾರಿಂಗ್ಸ್ ಕ್ಯಾನ್ಸರ್ ಅಲ್ಲಿ ಆ ಏರಿಯಾ ಥ್ರೋಟ್ ಕ್ಯಾನ್ಸರ್ಸ್ ಅಲ್ಲಿ ಸ್ವಲ್ಪ ಚೇಂಜಸ್ ಇದ್ದೇ ಇರುತ್ತೆ. ಈಗ ಸ್ವಾಲೋಯಿಂಗ್ ಡಿಫಿಕಲ್ಟೀಸ್ ಕೆಲವರಿಗೆ ರೇಡಿಯೇಷನ್ ಆದ್ಮೇಲೆ ಇರುತ್ತೆ, ಕೆಲವ್ರಿಗೆ ಸ್ವಲ್ಪ ವಾಯ್ಸ್ ಚೇಂಜಸ್ ಇರುತ್ತೆ. ಅಂದ್ರೆ ಹಾರ್ಡ್ ಫುಡ್ ತಗೋಬಾರ್ದು ಆತರ ಏನಾದ್ರು? ಆತರ ಯಾವ್ದು ಇಲ್ಲ. ಯಾಕಂದ್ರೆ ನಾನ್ ವೆಜ್ ತಿನ್ನೋರಿಗೆ ಮೇನ್ ಆಗಿ ನಾನ್ ವೆಜ್ ತಿನ್ಬೋದಾ ತಿನ್ಬಾರ್ದ ಅದೊಂದು, ನಾನ್ ವೆಜ್ಗೂ ಅದಕ್ಕೂ ಸಂಬಂಧ ಇಲ್ಲ. ಅಲ್ಲ ನುಂಗೋ ಪ್ರಾಬ್ಲಮ್ ಅಲ್ಲಿ ಹೇಳಿದ್ದು ಏನಾಗುತ್ತೆ, ಜನಗಳಿಗೆ ರೇಡಿಯೇಷನ್ ಆದ್ಮೇಲೆ ದರ್ ಇಸ್ ಸ್ವಲ್ಪ ಡ್ರೈನೆಸ್ ಬರುತ್ತೆ, ಖಾರ ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇವೆಲ್ಲ ಮೇನ್ ಸಿಂಪ್ಟಮ್ಸ್ ಬರೋದು. ಸೊ ಖಾರ ತಿನ್ನೋದಕ್ಕಾಗಲ್ಲ, ಸ್ವಲ್ಪ ಉರಿ ಇರುತ್ತೆ. ಸೊ ಅವೆಲ್ಲ ಸ್ವಲ್ಪ ಅಟ್ಲೀಸ್ಟ್ ಫಸ್ಟ್ ಫ್ಯೂ ಇಯರ್ಸ್ ಇದ್ದೇ ಇರುತ್ತೆ. ಬಟ್ ಓವರ್ ಆಲ್ ನಾರ್ಮಲ್ ಲೈಫ್ಗೆ ಏನು ಇದಾಗೋದಿಲ್ಲ. ದೇ ಕ್ಯಾನ್ ಟಾಕ್ ನಾರ್ಮಲಿ, ವರ್ಕ್ ನಾರ್ಮಲಿ, ಎಲ್ಲ ಮಾಡ್ತಾರೆ ಎಲ್ಲಾನು. ಇನ್ಫ್ಯಾಕ್ಟ್ ದರ್ ಆರ್ ಸಮ್ ಆಕ್ಟರ್ಸ್, ಸಮ್ ವೆಸ್ಟರ್ನ್ ಇದರಲ್ಲಿ ಕೆಲವು ಆಕ್ಟರ್ಸ್ಗೂ ಲ್ಯಾರಿಂಜಲ್ ಕ್ಯಾನ್ಸರ್ ಬಂದಿದೆ. ಸೊ ದೇ ಆರ್ ಸ್ಟಿಲ್ ಕಂಟಿನ್ಯೂಯಿಂಗ್ ಟು ಆಕ್ಟ್. It's very common ಇದು. So there are people who are continuing to act also. ಡಾಕ್ಟರ್, ಗಂಟಲಿನ ಕ್ಯಾನ್ಸರ್ನ ಬಗ್ಗೆ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಈಗ ಕೊನೆಯದಾಗಿ ಮುಖ್ಯವಾಗಿ ಹೇಳಬೇಕು ಅಂದ್ರೆ, ಇದರಲ್ಲಿ ಯಾವುದೇ ಥ್ರೋಟ್ ರಿಲೇಟೆಡ್ ಸಿಂಪ್ಟಮ್ಸ್ ಇದ್ರೂ ಅದನ್ನ ಇಫ್ ಇಟ್ ಇಸ್ ಪರ್ಸಿಸ್ಟೆಂಟ್, ಅಂದ್ರೆ ಒಂದು 3 ವಾರಕ್ಕಿಂತ ಜಾಸ್ತಿ ಹಾಗೆ ಅದಿದ್ರೆ ಅದನ್ನ ಇಗ್ನೋರ್ ಮಾಡಬಾರ್ದು. ಡಾಕ್ಟರ್ ಹತ್ರ ಹೋಗ್ಬಿಟ್ಟು ತೋರಿಸ್ಬೇಕು. ಅದನ್ನ ಡಯಾಗ್ನೋಸ್ ಮಾಡಿಸಿದ್ರೆ ನಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಅದು ಕ್ಯಾನ್ಸರ್ ಇದೆ ಅಂತ ಅಲ್ಲ, ಬಟ್ ಅದು ಏನು ಅನ್ನೋದು ನಮಗೆ ಗೊತ್ತಾಗಬೇಕು. ಅವಾಗಲೇ ನಮಗೆ ಕ್ಲಾರಿಟಿ ಬರೋದು, ಅದನ್ನ ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡೋದಕ್ಕಾಗೋದು. ಸೊ ಈಗ ಥ್ರೋಟ್ ಕ್ಯಾನ್ಸರ್ಗೆ ಅದೇ ಮುಖ್ಯ. ಯಾಕಂದ್ರೆ ಎಲ್ಲರಿಗೂ ಕ್ಯಾನ್ಸರ್ ಇದೆ ಅಂತ ಅಲ್ಲ, ಬಟ್ ಇನ್ವೆಸ್ಟಿಗೇಟ್ ಮಾಡಿ ಅದನ್ನ ಕ್ಲಾರಿಟಿ ತಂದ್ರೆ ನಮಗೆ ನೆಕ್ಸ್ಟ್ ಟ್ರೀಟ್ಮೆಂಟ್ ಕರೆಕ್ಟಾಗಿ ಮಾಡೋದಕ್ಕಾಗೋದು. ಡಾಕ್ಟರ್, ಈಗ ಗಂಟಲಿನ ಕ್ಯಾನ್ಸರ್ ಅಂದಾಗ ಗಂಟ್ಲು ನೋವು ಬರುತ್ತಾ ಅಂತ ಒಂದು ಡೌಟ್ ಬರ್ಬೋದು. ಬಿಕಾಸ್ ನನಗೂ ಒಂದ್ಸತಿ ಈಗ ಡೌಟ್ ಬಂತ. ಆದರೆ ಕ್ಯಾನ್ಸರ್ ಅಂದ ತಕ್ಷಣ ನೀವೇ ಹೇಳಿದ್ರಿ ಕ್ಯಾನ್ಸರ್ ಅಂದರೆ ಅಲ್ಲಿ ನೋವು ಇರೋದಿಲ್ಲ ಅಂತ. ಯೂಶಲಿ ಥ್ರೋಟ್ ಇರಿಟೇಷನ್ ಆಗೋದು ಬೇರೆ,
ಗಂಟ್ಲು ನೋವಾಗದ್ ಬೇರೆ. ಸೊ ಗಂಟ್ಲು ನೋವಿತ್ತು ಅಂದಾಗ ಜನ ಭಯ ಪಡ್ಬೇಕಾ ಪಡಬಾರ್ದ ಅಂತ? ಥ್ರೋಟ್ ಕ್ಯಾನ್ಸರ್ ಅಲ್ಲಿ ಕೆಲವೊಮ್ಮೆ ನೋವು ಬರೋ ಚಾನ್ಸ್ ಇದೆ, ಎಸ್ಪೆಷಲಿ ಅದು ಈ ಅಲ್ಸರ್ಸ್, ಯಾಕೆಂದ್ರೆ ಅದೊಂದು ಅಲ್ಸರ್ ಆಗುತ್ತೆ. ಅಲ್ಸರ್ ಅಂದ್ರೆ ಗಾಯ. ಸೊ ಈ ಅಲ್ಸರ್ಗಳು ಎಲ್ಲಿರುತ್ತೋ ಆ ಜಾಗದಲ್ಲಿ ಫುಡ್ ಈಗ ಪಾಸ್ ಆಗುವಾಗ ಅದು ಇರಿಟೇಟ್ ಆಗ್ಬಿಟ್ಟು ನೋವಾಗೋ ಚಾನ್ಸ್ ಇರುತ್ತೆ. ಸೊ ಅದು ನೋವು ಇನ್ ಸೆಲೆಕ್ಟೆಡ್ ಕೇಸಸ್ ಇರಬಹುದು, ಬಟ್ ನೋವೇ ಮುಖ್ಯ ಇದಲ್ವೇ ಇಲ್ಲ. ಅಂದ್ರೆ ನೋವಿಗೋಸ್ಕರ ವೇಟ್ ಮಾಡಬೇಡಿ. ಎಕ್ಸಾಕ್ಟ್ಲಿ. ಕೆಲವೊಮ್ಮೆ ನೋವಿಗೆ ವೇಟ್ ಮಾಡಿದ್ರೆ ತುಂಬಾ ಲೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೋವನ್ನ ನಾವು ತುಂಬಾ ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಆದ್ರೆ ಕೆಲವು ಥ್ರೋಟ್ ಕ್ಯಾನ್ಸರ್ ಅಲ್ಲಿ ನೋವು ಇರಬಹುದು. ಈಗ ನಾನು ಹೇಳಿದ್ನಲ್ಲ, ಅನ್ನನಾಳದ ಬಿಗಿನಿಂಗ್ ಅಲ್ಲಿ ಅಪ್ಪರ್ ಪಾರ್ಟ್ ಅಂದ್ರೆ ನಾವು PFS ಅಂತೀವಿ, ಇದು ಜಸ್ಟ್ ಲ್ಯಾರಿಂಗ್ಸ್ ನ ಅಂದ್ರೆ ವಾಯ್ಸ್ ಬಾಕ್ಸ್ ನ ಹಿಂಭಾಗದಲ್ಲಿ ಆ ಜಾಗದಲ್ಲಿ ಕೆಲವೊಮ್ಮೆ ಅಲ್ಸರ್ ಇದ್ರೆ ಥ್ರೋಟ್ ಪೈನ್ ಬರುತ್ತೆ. ಕ್ಯಾನ್ಸರ್ ಇದ್ರೂ ಅಲ್ಲಿ ಇದು ಬರುತ್ತೆ, ಥ್ರೋಟ್ ಪೈನ್ ಬರೋ ಚಾನ್ಸ್ ಇದೆ. ಹಾಗೆ ಅದು ಕಿವಿ ಹತ್ರ ಹೋಗೋ ನೋವು, ಕಿವಿ ಹತ್ರ ಹೋಗೋ ಚಾನ್ಸ್ ಇರುತ್ತೆ. ಸೊ ಈ ಸೈಡ್ ಅಲ್ಲಿ ನೋವು ಬರುತ್ತೆ ಈ ಕಡೆ ಎಲ್ಲ. ಸೊ ಕಿವಿಯಲ್ಲಿ ಅಥವಾ ಗಂಟ್ಲಲ್ಲಿ ಕೆಲವೊಂದ್ಸತಿ ಗುಳ್ಳೆ ತರ ಸಿಗುತ್ತಲ್ಲ ಡಾಕ್ಟರ್, ಆ ತರ ಇತ್ತು ಅಂದ್ರೆ ಭಯ ಪಡ್ಬೇಕಂತ? ಯಾಕಂದ್ರೆ ಈ ಪಾರ್ಟ್ ಅಲ್ಲಿ ಗುಳ್ಳೆ ತರ ಟಚ್ ಮಾಡಿದಾಗ ಕೋಲ್ಡ್ ಆಗೋ ಟೈಮ್ ಅಲ್ಲಿ ನಮಗೆ ಸೆನ್ಸ್ ಆಗತ್ತೆ ಈ ತರ ಗುಳ್ಳೆ ಇದೆ ಅನ್ನೋಂಥದ್ದು. ಅದೂನು 3 weeks ರೂಲೇನೆ. ಸೊ 3 weeks ಗಿಂತ ಜಾಸ್ತಿ ಇದ್ರೆ ಇಟ್ ಇಸ್ ಬೆಟರ್ ಟು ಇನ್ವೆಸ್ಟಿಗೇಟ್ ಇಟ್. ಇನ್ನೊಂದು ಸೇಮ್, ಈಗ ಇನ್ಫೆಕ್ಷನ್ ಆದಾಗ, ಈಗ ನಿಮ್ ವೈರಲ್ ಫೀವರ್ ಅಲ್ಲೂ ಬರ್ಬೋದು, ಟಾನ್ಸಿಲೈಟಿಸ್ ಅಲ್ಲೂ ಇಲ್ಲಿ ಗೊತ್ತಾಗತ್ತೆ, ಇಲ್ಲಿ ಗೆಡ್ಡೆ ತರ ಬರುತ್ತೆ, ಲಿಂಫ್ ನೋಡ್ ಅದು ಬೇಸಿಕಲಿ. ಅದ್ರಲ್ಲೆಲ್ಲ ನೋವಿರುತ್ತೆ. ನೋವು ಯಾವಾಗ ಫಸ್ಟ್ ಸಿಂಪ್ಟಮ್ ಇರುತ್ತೋ ಜನರಲಿ ಅದು ಇನ್ಫೆಕ್ಷನ್ ಯೂಶಲಿ. ಯಾಕಂದ್ರೆ ಈಗ ಗೆಡ್ಡೆಯಲ್ಲಿ ಕಾಣಿಸ್ಕೊಂಡು ಫಸ್ಟ್ ನೋವು ಇದ್ರೆ ಅದು ಯೂಶಲಿ ಇನ್ಫೆಕ್ಷನ್ ಆಗಿರುತ್ತೆ. ನೋವು ಫಸ್ಟ್ ಇಲ್ಲದೆ ಇರುವಾಗ ಯೂಶಲಿ ಅದು ಬೇರೆ ಏನಾದ್ರೂ ಹುಡುಕ್ಬೇಕು. TBನೂ ಇರ್ಬೋದು, TBನಲ್ಲಿ ನೋವು ಇರೋದಿಲ್ಲ. ಸೊ ಹಾಗಾಗಿ ನೀವು ಡಯಾಗ್ನೋಸ್ ಮಾಡಕ್ ಹೋದ್ರೆ ಕಷ್ಟ ಆಗುತ್ತೆ. ಇಟ್ ಇಸ್ ಆಲ್ವೇಸ್ ಹಾಸ್ಪಿಟಲ್ ಹೋಗ್ಬೇಕು ಫಸ್ಟ್ ಅಂತ. ಕರೆಕ್ಟ್ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಡಯಾಗ್ನೋಸ್ ಮಾಡಿಸ್ಕೋಬೇಕು ಅದನ್ನ. ಯೂಶಲಿ ಇಟ್ ಇಸ್ ENT ಡಾಕ್ಟರ್ಸ್ ಹೂ ವಿಲ್ ಡಯಾಗ್ನೋಸ್. ಸೊ ಫಸ್ಟ್ ENT ಡಾಕ್ಟರ್ ಹತ್ರ ಹೋದಾಗ ದೆನ್ ಆಮೇಲೆ ಇನ್ ಕೇಸ್ ಟೆಸ್ಟ್ ಅಲ್ಲಿ ಏನಾದ್ರು ವೇರಿ ಆಯ್ತು ಅಂದ್ರೆ ಗೊತ್ತಾಯ್ತು ಅಂದ್ರೆ ಆಮೇಲೆ ಫರ್ದರ್ ಟ್ರೀಟ್ಮೆಂಟ್ ಇರುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗಂಟಲಿನ ಕ್ಯಾನ್ಸರ್, ಅದರಲ್ಲೂ ಕೂಡ ವಿಶೇಷವಾಗಿ ನೀವು ಧ್ವನಿ ಪೆಟ್ಟಿಗೆಯಲ್ಲಿ ಪ್ರಾಬ್ಲಮ್ ಆದಾಗ ಸಿಂಪ್ಟಮ್ಸ್ ಯಾವ ರೀತಿಯಾಗಿರುತ್ತೆ, ಟ್ರೀಟ್ಮೆಂಟ್ ಇರುತ್ತೆ. ಮುಖ್ಯವಾಗಿ ನೀವು ಹೇಳಿರುವಂಥದ್ದು ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಸಿಂಪ್ಟಮ್ ಗೊತ್ತಾಗುತ್ತೆ, ಸ್ಟಾರ್ಟಿಂಗ್ ಅಲ್ಲೇ ಗೊತ್ತಾಗುತ್ತೆ. ಆದ್ರೆ ಅದನ್ನ ನಾವು ಪತ್ತೆ ಹಚ್ಚಬೇಕು, ಅದನ್ನ ಅಬ್ಸರ್ವ್ ಮಾಡಬೇಕಾಗತ್ತೆ, ಪ್ರಾಪರ್ ಟೈಮ್ ಅಲ್ಲಿ ಟ್ರೀಟ್ಮೆಂಟ್ ತಗೋಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗಂಟಲಿನ ಕ್ಯಾನ್ಸರ್ನ ಬಗ್ಗೆ ಡಾಕ್ಟರ್ ಹೆಚ್ಚಿನ ಮಾಹಿತಿಯನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂತ ಹೆಚ್ಚಿನ ವಿಡಿಯೋಗಳನ್ನ ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ ನಲ್ಲಿ ನೀವು ನೋಡಬಹುದು.